ಪ್ರತ್ಯೇಕವಾಗಿ ಭಾಗವಹಿಸಿದಂಥ ಪ್ರತಿಯೊಂದು ಸ್ನಾನವನ್ನು ತುಂಬುವುದರಿಂದ ವಿಶ್ವಾಸ ಮಾಡಿದ್ದೇನೆ. ನಾವೆಲ್ಲರೂ ಕೈಗೊಳ್ಳಿಸೋಣ. ನಮ್ಮ ತಲೆಗಳನ್ನು ತಗ್ಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾಪೂರ್ವಕವಾಗಿ ನಾವು ಆರಾಧನೆಗೆ ಸಿದ್ಧರಾಗೋಣ. ಮಹೋನ್ನತ ದೇವರ ಸ್ಥಾನದಲ್ಲಿ ನಾವಿದ್ದೇವೆ. ಮಹೋನ್ನತ ದೇವರನ್ನು ನಾವು ಆರಾಧಿಸಲು ಘನಪಡಿಸಲು ಸಮಯವಿದೆ. ನಮ್ಮನ್ನು ನಮ್ಮ ಹೃದಯಗಳು ದೇವರ ಕಡೆಗೆ ಕೇಂದ್ರೀಕರಿಸಬೇಕು. ನಾವೆಲ್ಲಾರು ಹೃದಯದಿಂದಲೂ ದೇವ ಮನಸ್ಸಿನಿಂದಲೂ ಮೊದಲಾದ ದೇವರನ್ನು ನಾಡುವ ಅಭಿಪಡಿಸುವ ಘನಪಡಿಸಬೇಕು. ಆತನ ಕೃಪೆಯು ಶಾಶ್ವತವಾಗಿ ನನ್ನ ಮೇಲೆ ಇರುವುದರಿಂದ ಆತನ ಪ್ರೀತಿಯನ್ನು ಮತ್ತು ವಾತ್ಸಲ್ಯವನ್ನು ಎಲ್ಲರಿಗೂ ಅನುಭವಿಸುವುದರಿಂದ ನಾವೆಲ್ಲ ಆತನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗಿ ದೇವರನ್ನು ಮನಸ್ಸಿನಿಂದಲೂ ಮನಪೂರ್ವಕವಾಗಿ ಹೃದಯಾಂತರಾಳದಿಂದಲೂ ಸೇರಿಸಿದರು. ದೇವರು ಅನುಭವಿಸುವ ಆಶೀರ್ವಾದಗಳಿಗೆ ಪಾತ್ರರಾಗಬೇಕಾದರೆ ದೇವರ ಪರಿಶುದ್ಧ ಹಾಗೆ ನೀವು ಆತನನ್ನು ಘನಪಡಿಸಬೇಕು. ನಮ್ಮ ಮಾತುಗಳು ನಮ್ಮ ಹೃದಯದ ಧ್ಯಾನ ದೇವರಿಗೆ ಸಮರ್ಪಕವಾಗಿದ್ದು ದೇವರು ನಮ್ಮ ಹಾಡುಗಳನ್ನು ನಮ್ಮ ವರ್ತನೆಗಳನ್ನು ನಿಲ್ಲಿಸುವನಾದರೆ ನಮಗೆ ಅನುಭವಿಸಬೇಕಾದ ಆಶೀರ್ವಾದಗಳನ್ನು ಅನುಭವಿಸುವ ಯಾರನ್ನು ಸೇರಿಕೊಳ್ಳುವುದೇ ನಮ್ಮ ಜೀವಿತವನ್ನು ನಾವು ರೂಪಿಸಿಕೊಂಡಾಗಿ ನನ್ನ ದೇವರಿಗೆ ಮಹಿಮೆಯನ್ನು ಕಾಣುವಂಥದ್ದು ನಿತ್ಯ ಕಾಲಕ್ಕೆ ದೇವರ ಘನಕ್ಕಾಗಿ ಮಹಿಮೆಗಾಗಿ ನಾವು ಸೇರಿಸೋಣ. ಮೇಲಾದ ಆತ್ಮ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಆಳುವ ಸ್ನೇಹಿತರಲ್ಲಿ 297ನೇ ಸ್ನೇಹಿತ ಸ್ನೇಹಿತರಲ್ಲಿ 297ನೇ ಸ್ನೇಹಿತ ರಕ್ಷಣೆಯನ್ನು ಸೇರಿದರೆ ಮಾರ್ಗ ವೇದ ತೋರಿಸುತ್ತದೆ. ಕರುಣಾಶ್ರಮ ಉಂಟಲ್ಲವೇ ಓ ಪಾಪಿ Glory
ಕೃಪೆಯಲ್ಲಿ ಐಶ್ವರ್ಯವಂತನಾಗಿರುವ ದೇವರೇ, ನಿನ್ನ ಪರಿಶುದ್ಧ ನಾಮವನ್ನು ನಾವು ಸ್ತುತಿಸುತ್ತೇವೆ, ಘನಪಡಿಸುತ್ತೇವೆ. ನಿನ್ನ ಕೃಪೆಯಿಂದ ನಿನ್ನ ದಯೆಯನ್ನು ಕರುಣಿಸಿದ ಆಶೀರ್ವಾದವಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಸಂರಕ್ಷಣೆಯ ಹಸ್ತವನ್ನು ಬಲಪಡಿಸಿ ನಮ್ಮನ್ನು ನಡೆಸುತ್ತೇವೆ. ನಿನ್ನ ಕೃಪೆಯಿಂದ ನಮ್ಮನ್ನು ಆವರಿಸುತ್ತೇವೆ. ನಿನ್ನ ಮಕ್ಕಳಾಗಿ ನಾವು ಜೀವಿಸುವಂತಹ ವೇಳೆಯಲ್ಲಿ ನಾವು ನಡೆಯಬೇಕಾದಂತಹ ರೀತಿ ನಮಗೆ ದಯಪಾಲಿಸುತ್ತೇವೆ. ನಿನ್ನ ರಕ್ಷಣಾ ಅನುಭವವನ್ನು ನಾವು ಅನುಭವಿಸುವ ಮಾಡಿಸುತ್ತೇವೆ. ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಮಗೆ ಭಾಗ, ನಿನ್ನ ಪ್ರಸನ್ನತೆ ಮೂಲಕವಾಗಿ ನಮಗೆ ತಿಳಿಸಿ ನಡೆಸಲಾಗಿದೆ. ನಮಗೆ ಅಗತ್ಯವಿರುವಂತಹ ವಾಕ್ಯದ ಗ್ರಾಹಕರು ನಮಗೆ ತಿಳಿಯಪಡಿಸಿ, ನಿನ್ನ ಆತ್ಮನ ದಯೆಯೂ ಕರುಣೆಯೂ ನಮ್ಮ ಮೇಲೆ ಕರುಣಿಸುತ್ತದೆ. ಕೆಲ ವಾರಗಳಲ್ಲಿ, ಕೆಲ ದಿವಸಗಳಲ್ಲಿ ನಮ್ಮ ಜೀವಿತ ಹೋಗಲಿ ನಮಗೆ ಅನ್ವಯಿಸಿದಂತಹ ನಿನ್ನ ಆಶೀರ್ವಾದಗಳಿಗೋಸ್ಕರವಾಗಿ ನನಗೆ ಸ್ತೋತ್ರ. ನಿನ್ನ ನಡೆಸುವಿಕೆ, ನಿನ್ನ ಕೃಪೆ, ನಮ್ಮ ವಾತ್ಸಲ್ಯಕ್ಕೋಸ್ಕರವಾಗಿ ನಿನ್ನ ಮನಸ್ಸಿದೆ. ನಮ್ಮ ಅಗತ್ಯಗಳನ್ನು ಸ್ಪಂದಿಸಿ, ನಮ್ಮ ಅಗತ್ಯಗಳನ್ನು ಸಕಾಲಕ್ಕೆ ಸಂದರ್ಭವಾಗಿ ಯೆಹೋವ ನೀವು ಅನುಗ್ರಹ ಮಾಡಿದ್ದೇವೆ. ಸ್ತೋತ್ರ. ನಮ್ಮ ಕೇಳು ಬೀಳುಗಳಲ್ಲಿ, ನಮ್ಮ ಸುಖ ದುಃಖದಲ್ಲಿ, ನೋವಿನಲ್ಲಿ ನಮ್ಮ ಜೊತೆಗಾರರನ್ನು ಮುನ್ನಡೆಸುವ ನೀನು ಆಗಿಸಿಕೊಂಡು ನಮ್ಮನ್ನು ಕಾಪಾಡಿದೆ. ಕೈ ಹಿಡಿದ ಮೇಲೆ ನಿಂತು ನಮ್ಮನ್ನು ಸಾಕಿ ಸಂರಕ್ಷಿಸಿ ಪೋಷಿಸುವ ಕೃಪೆಯನ್ನು ಸಲ್ಲಿಸುತ್ತೇವೆ. ನಿನ್ನ ಆರಾಧನೆಗೆ ಹೋಗುವಂತಹ ಕೃಪೆ, ನಿನ್ನನ್ನು ಆರಾಧಿಸುವಂತಹ ಮನಸ್ಸು ನಮ್ಮೆಲ್ಲರೂ ಅನ್ವಯಿಸಿಕೊಳ್ಳೋದಕ್ಕೋಸ್ಕರವಾಗಿ ನಿನಗೆ ಸ್ತುತಿಯಾಗಲಿ. ನಿನ್ನ ಆತ್ಮವು ನಮ್ಮೆಲ್ಲರನ್ನು ಆವರಿಸುತ್ತದೆ. ನಮ್ಮ ಜೀವಿತವನ್ನು ಬಲಪಡಿಸುವ ಆವರಿಸುವ, ನಮಗೆ ಅನ್ವಯಿಸಬೇಕಾದಂತಹ ಜ್ಞಾನ ವಿವೇಕ ಕೃಪೆಯನ್ನು ನಿನ್ನ ಮಾರ್ಗದಲ್ಲಿ ನಡೆದು ನಿನಗೆ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಲು ನಮಗೆ ಶಕ್ತಿಯನ್ನು ನಿನ್ನ ಕೃಪೆಯಿಂದ ದಯೆಯಿಂದ ನಮ್ಮನ್ನು ಕರುಣಿಸಿ ವಾಕ್ಯದ ಮೂಲಕವಾಗಿ ಮಹಾನುಭಾವವಾಗಿ ನಮ್ಮನ್ನು ನಡೆಸಿ ನಿಮ್ಮ ಮಹಿಮೆಗಳನ್ನು ಹೊಂದಿರುವುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ನಡೆಯುತ್ತೇವೆ. ಇದರಿಂದ ನಾವು ಸ್ವರ್ಭಾವನಾಡಿಸೋಣ. ಸದ್ಯ ವೇಳೆಯಲ್ಲಿ ನಮಗೆ ನೇಮಕವಾದ ವೇದ ಪಾರಾಯಣವು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 5ರಿಂದ 13 ವಚನ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 5ರಿಂದ 13 ವಚನ. ದೇವರ ವಾಕ್ಯವನ್ನು ಕೇಳಿರಿ. ಆತನು ಕರ್ತನಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿದನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗಿ ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂಥದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ.
ಇದಲ್ಲದೆ ನಿಮಗೆ ಹೇಳಿದ್ದೇನೆಂದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಇಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಮ, ಇಸಾಕ, ಯಾಕೋಬ ಎಂಬವರ ಸಂಗಡ ಊಟಕ್ಕೆ ಕೂಡುವರು. ಆದರೆ ಆ ರಾಜ್ಯದ ವ್ಯತ್ಯಾಸ್ತರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿವಾಣವು ಇರುವವು ಎಂದು ಹೇಳಿದನು. ಬಳಿಕ ಯೇಸು ಆ ಸತ್ಯಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗತಿಯಲ್ಲಿ ಆ ಗಳಿಗೆಯಲ್ಲಿ ಆತನ ಆಳಿಗೆ ಗುಣವಾಯಿತು ಎಂಬುದೇ ದೇವರ ವಾಕ್ಯವನ್ನು ಆಶೀರ್ವದಿಸುತ್ತದೆ. ಸಂದೇಶಕ್ಕೆ ನಾವು ಹಾಗೆ ಇಂಥ ಒಳ್ಳೆಯ ಸಮಯಗಳು ಇದರಲ್ಲಿ ಮಳೆಯಾಗಿ ಪ್ರಾರ್ಥನಾಪೂರ್ವಕವಾಗಿ
ನಿನ್ನ ವಾಕ್ಯದ ಪ್ರಕಾರವೇ ನಾವು ಜೀವಿಸುವ ಹಾಗೆ ನಮಗೆ ಶಕ್ತಿಯನ್ನು, ನಿನ್ನ ಆತ್ಮ ತೇಜವನ್ನು ನೀಡಿ ನಾವು ಬದುಕುವಂತಹ ಸಂದರ್ಭದಲ್ಲಿ ನಿನ್ನ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳುವುದು, ನಿನ್ನ ಸಹವಾಸದಿಂದ ನಾವು ದೂರವಾದ ಹಾಗೆ ನಿನ್ನ ವಾಕ್ಯವೇ ಬಿಗಿಯಾಗಿ ನಮ್ಮನ್ನು ಹಿಡಿದು ನಿನ್ನ ಮಾರ್ಗದಲ್ಲಿ ನಡೆಸುವುದು. ನಾವು ಲೋಕದಲ್ಲಿ ಸಾಕ್ಷಿಯಾಗಿರುವಂತಹ ವಾಕ್ಯದ ಪ್ರಕಾರ ಜೀವಿಸಿ ಮಹಿಮೆ ತರುವಂತಹ ಮಕ್ಕಳಾಗಿ ನೀನೇ ನಮಗೆ ಸಹಾಯವು, ಪ್ರೇರಣೆಯನ್ನು ನಿನ್ನ ಆತ್ಮವನ್ನು ನೀಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಎಲ್ಲರಿಗೂ ಸಂಜೆಯ ವಂದನೆಗಳು. ಯೇಸು ಸ್ವಾಮಿಯ ಸುಂದರ ನಾಮದಲ್ಲಿ ಶುಭವು ಕೃಪೆಯುತ್ತದೆ. ಒಂದು ಗ್ರಾಮ ಮಳೆಯಿಲ್ಲದೆ, ಬೆಳೆಗಳಿಲ್ಲದೆ, ತಿನ್ನುವುದಕ್ಕೆ ಆಹಾರವು, ಕುಡಿಯುವುದಕ್ಕೆ ನೀರು ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಒಂದು ದಿನ ಪ್ರಾರ್ಥನೆಗಾಗಿ ನಾವು ಒಟ್ಟಾಗಿ ಸೇರೋಣ ಎಂಬುದಾಗಿ ನಿರ್ಧರಿಸಿದರು. ಪ್ರಾರ್ಥನೆ ಮಾಡುವುದಕ್ಕೆ ಹಿರಿಯರಿಂದ ಕಿರಿಯರು ಎಲ್ಲರೂ ಸಹ ಒಟ್ಟಾಗಿ ಸೇರಿ ಬರಬೇಕು ಎನ್ನುವಂತಹ ಆಲೋಚನೆಯಿಂದ ಊರಿನ ಪ್ರತಿ ಬೀದಿಗಳಲ್ಲಿ, ಪ್ರತಿ ಮನೆಗಳಿಗೆ ಡಂಗುರ ಹೊಡೆದು ಅವರು ವಿಷಯಗಳನ್ನು ಮುಟ್ಟಿಸಿ, ಇಂತಹ ಒಂದು ದಿನ ಈ ಸಮಯದಲ್ಲಿ ನಾವು ಪ್ರಾರ್ಥನೆಗಾಗಿ ಆಲಯಕ್ಕೆ ಸೇರಿ ಬರಬೇಕು ಎಂಬುದಾಗಿ ಡಂಗುರ ಹೊಡೆಸಿ ಪ್ರಕಟಿಸಿದ್ದಾರೆ. ಎಲ್ಲರೂ ಆಲಯಕ್ಕೆ ಪ್ರಾರ್ಥನೆಗೋಸ್ಕರವಾಗಿ ಮುಂದಾಗುತ್ತಾರೆ. ಮಳೆ ಇಲ್ಲದೆ, ಬೆಳೆ ಇಲ್ಲದೆ, ಬರಡು ಭೂಮಿಯಾಗಿ ಕುಡಿಯುವುದಕ್ಕೆ ನೀರಿಲ್ಲದಂತಹ ಪರಿಸ್ಥಿತಿ, ತಿನ್ನುವುದಕ್ಕೆ ಆಹಾರವಿಲ್ಲದಂತಹ ಪರಿಸ್ಥಿತಿಗಾಗಿ ದೇವರಲ್ಲಿ ಮೊರೆ ಇಡೋಣ, ದೇವರಲ್ಲಿ ವಿಜ್ಞಾಪಿಸೋಣ, ದೇವರಿಗೆ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳೋಣ ಎಂಬುದಾಗಿ ಎಲ್ಲರೂ ಬರಬೇಕಾದ್ರೆ ಬರಲು ಬರ್ತಾರೆ. ಕೆಲವರು ಪ್ರಾರ್ಥನೆಗೋಸ್ಕರವಾಗಿ ಸಿದ್ಧರಾಗಿ ಬರ್ತಾರೆ. ಒಬ್ಬ ಹುಡುಗ ಮಾತ್ರ ತಾನು ಆಲಯಕ್ಕೆ ಬರುವಾಗ ಕೈಯಲ್ಲಿ ಬೈಬಲ್ ಹಿಡಿದು, ಹಾಡಿನ ಪುಸ್ತಕಗಳನ್ನು ಹಿಡಿದುಕೊಂಡು ಜೊತೆಯಲ್ಲಿ ಒಂದು ಕೊಡೆಯನ್ನು ಸಹ ಹಿಡಿದುಕೊಂಡು ಬರ್ತಾರೆ. ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಪ್ರಾರಂಭಿಸಿ ಅಂತ್ಯದ ಸಮಯದವರೆಗೂ ಬರ್ತಾರೆ. ಎಲ್ಲ ಮುಗಿಯುವಂತ ವೇಳೆ ಇನ್ನೂ ಬಿಸಿಲು ಹೆಚ್ಚಾಗೇ ಇದೆ, ಮಳೆ ಬರುವಂತಹ ಯಾವ ಸಾಧ್ಯತೆಯೂ ಇಲ್ಲ. ಎಲ್ಲರೂ ಹೇಳ್ತಾರೆ, ಹಿರಿಯರಿಂದ ಕಿರಿಯರ ನಾವು ಹುಡುಗನಿಗೆ, ನಾವು ಪ್ರಾರ್ಥನೆಗೆ ಬಂದು ಸರಿ, ನಿನ್ನಗೆ ಯಾರು ಕೊಡೆ ತರಲಿಕ್ಕೆ ಹೇಳಿದ್ರು ಎಂಬುದಾಗಿ ಹೇಳ್ತಾರೆ. ಕೆಲವರು ಹಾಸ್ಯ ಕೂಡ ಮಾಡ್ತಾರೆ, ಏನೇನು ಪ್ರಾರ್ಥನೆ ಮಾಡಿಬಿಟ್ರೆ ಈಗಲೇ ಮಳೆ ಬಂದ್ಬಿಡ್ತದ ಎಂಬುದಾಗಿ ಸಹ ಹಾಸ್ಯ ಮಾಡ್ತಾರೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ದೇವರ ವಾಕ್ಯದಲ್ಲಿ ಹೇಳ್ತಿದ್ದ ನಿನಗೆ ಸಾಸಿವೆ ಕಾಲಿನಷ್ಟು ನಂಬಿಕೆ ಇದ್ದರೆ ಈ ಮರವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಅಂತ ಹೇಳಿದ್ರೆ ನಾಟಿಕೊಳ್ಳುತ್ತೆ ಎಂಬುದಾಗಿ ಅವಾಗ ಹೇಳ್ತಾರೆ. ಹಾಗಾದ್ರೆ ನಿನ್ನ ಅರ್ಥವೇನು ಎಂಬುದಾಗಿ ಕೇಳಿದಾಗ, ಕೇವಲ ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದಲ್ಲ, ದೇವರ ಮೇಲೆ ನಂಬಿಕೆ, ವಿಶ್ವಾಸಗಳು. ನನಗೆ ನಂಬಿಕೆ ಉಂಟು, ದೇವರು ನನಗೆ ಈ ದಿನ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆಗೋಸ್ಕರ ಸೇರಿದ್ದೇವೆ, ದೇವರು ಉತ್ತರಿಸ್ತಾನೆ. ನಾವೆಲ್ಲರೂ ಒಟ್ಟಾಗಿ ದೇವರ ನಾಮದಲ್ಲಿ ಸೇರಿ ಬಂದಿದ್ದೇವೆ, ದೇವರು ನಮ್ಮ ಕೂಗನ್ನು ಕೇಳ್ತಾನೆ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ಮಳೆಯನ್ನು ಕೂಡಲೇ ಸುರಿಸುವನಾಗ್ತಾನೆ ಎಂಬುದಾಗಿ ಮಾತನ್ನ ಹೇಳ್ತಾರೆ. ಕೆಲವರಿಗೆ ಹಾಸ್ಯಾಸ್ಪದವಾಗಿರ್ತದೆ, ಕೆಲವರಿಗೆ ಈ ಹುಡುಗನಿಗೆ ಹುಚ್ಚಿರಬೇಕೆಂಬುದಾಗಿ ಅನಿಸ್ತದೆ. ಕೆಲವರು ಇದ್ರಿರಬಹುದು, ಒಂದು ವೇಳೆ ಬರ್ಬೋದು. ಇನ್ನು ಕೆಲವರು ಬಲವಾದ ನಂಬಿಕೆ ಉಳ್ಳವರು, ಅವರು ನಿಜವಾಗಿ ಈ ದಿನ ದೇವರು ಮಳೆಯನ್ನು ಅನುಗ್ರಹಿಸ್ತಾ ಇದ್ದಾರೆ. ಪ್ರಾರ್ಥನೆ ಎಲ್ಲ ಮುಗಿಸಿ ಆಲಯದಿಂದ ಹೊರಗೆ ಇನ್ನೇನೋ ಅವರವರ ಮನೆಗಳಿಗೆ ಹೋಗಬೇಕು. ದೇವರು ಅವರ ಪ್ರಾರ್ಥನೆಗಳನ್ನು ಕೇಳಿ ಅವರ ಅಪನಂಬಿಕಸ್ತಿಕೆಯಲ್ಲಿಯೂ ಸಹ ಕೆಲವರ ನಂಬಿಕಸ್ತಿಕೆಗೆ ಅನುಸಾರವಾಗಿ ಅವರ ಪ್ರಾರ್ಥನೆಗೆ ಉತ್ತರಿಸಿ ಬಹಳಷ್ಟು ಜೋರಾಗಿ ಮಳೆಯನ್ನು ಸುರಿಸ್ತಾನೆ. ಆ ಸ್ಥಳಕ್ಕೆ ಮಳೆಯ ಮೂಲಕವಾಗಿ ಕೆರೆಗಳು, ನಾಲೆಗಳೆಲ್ಲ ತುಂಬುವಂತೆ ಮತ್ತು ಬೆಳೆಗಳು ಬೆಳೆಯುವಂತಹ ರೀತಿಯಲ್ಲಿ ಹಿಂಗಾರು, ಮುಂಗಾರುಗಳನ್ನು ಮತ್ತು ಮಳೆಯನ್ನು ಯಥೇಚ್ಛವಾಗಿ ಅನುಗ್ರಹಿಸುವನಾಗಿರ್ತಾನೆ. ಅದೇ ಯಾಕಂದ್ರೆ ಬೇರೆ ನಾವು ಕೇವಲ ಪ್ರಾರ್ಥನೆ ಮಾಡುವುದಾಗಿರದೆ, ಆ ಪ್ರಾರ್ಥನೆಗಳ ನಂತರ ನಮ್ಮ ಮನಸ್ಸು, ನಮ್ಮ ಮನೋಭಾವ ಸಕಾರಾತ್ಮಕವಾಗಿ ನಾವು ದೇವರು ಉತ್ತರಿಸ್ತಾನೆ ಎನ್ನುವಂತಹ ಆಲೋಚನೆ ಇರಬೇಕು.
ಸಂಶಯದಲ್ಲಿ ನಾವು ಪ್ರಾರ್ಥಿಸಬಾರದು. ದೇವರ ಮೇಲಿನ ನಂಬಿಕೆ, ವಿಶ್ವಾಸ ಮಾಡ್ತಾನೇನೋ ನೋಡೋಣ, ದೇವರು ಉತ್ತರಿಸ್ತಾನೆ ನೋಡೋಣ ಎಂಬುದಾಗಿಲ್ಲ. ಬದಲಾಗಿ ದೇವರು ನಿಜವಾಗಿ ಉತ್ತರಿಸ್ತಾನೆ, ದೇವರು ನಿಜವಾಗಿ ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾನೆ, ದೇವರು ನಮಗೆ ನಿಜವಾಗಿಯೂ ನಮ್ಮ ಹೊರೆಗಳನ್ನು, ನಮ್ಮ ಕೂಗುಗಳನ್ನು ಲಾಲಿಸಿ ಆತನು ಸದುತ್ತರವನ್ನು ನೀಡುತ್ತಾನೆ ಎನ್ನುವಂತಹ ಆ ದೃಢವಾದಂತಹ ನಂಬಿಕೆ, ಆಳವಾದಂತಹ ವಿಶ್ವಾಸ, ನಿರೀಕ್ಷೆ ನನ್ನದು ಆಗಿರಬೇಕು. ಅದು ಮಾತ್ರ ನಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಾರೆ. ಒಂದು, ಆ ಉತ್ತರ ನೀಡಿದ್ದು ಆ ಸ್ಥಳಕ್ಕೆ, ಆ ಸಂದರ್ಭದಲ್ಲಿ ಅವರ ಅಪನಂಬಿಕಸ್ಥಿತಿಗೆ ತಕ್ಕ ಉತ್ತರವನ್ನು ನೀಡುತ್ತಾನೆ. ನಂಬಿಗಸ್ತಿಕೆಯಿಂದ ಉತ್ತರಿಸಿದಂತಹ ದೇವರು ಆ ಪ್ರಾರ್ಥನೆಗೆ ನಂಬಿಗಸ್ತನಾಗಿ ಉತ್ತರವನ್ನು ಸಹ ನೀಡುವನಾಗಿರುತ್ತಾನೆ. ಅವರ ಅಪನಂಬಿಕಸ್ಥಿತಿಗೆ ಅವಮಾನವನ್ನು ತರುತ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದವರಿಗೆ ಉತ್ತರಿಸುವ ಅವರನ್ನು ಮೇಲೆ ಎತ್ತುವುದು ಸಹ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಇದನ್ನು ವಾಕ್ಯಭಾಗವೂ ಸಹ ಅದೇ ರೀತಿಯಲ್ಲಿ ಇರುತ್ತದೆ. ಕ್ರೈಸ್ತರಾಗಿ ನಾವು, ಕ್ರಿಸ್ತನ ಮಕ್ಕಳಾಗಿ ನಾವು, ಇವರ ಶಿಷ್ಯರಾಗಿ ನಾವು ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಯಾವ ಮಟ್ಟದಲ್ಲಿ, ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ಈ ವಾಕ್ಯಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಸುವಾರ್ತೆಯನ್ನು ಪ್ರಾರಂಭಿಸಿ ಅದ್ಭುತಗಳನ್ನು, ಮಹತ್ವಗಳನ್ನು ಪ್ರಾರಂಭ ಮಾಡುವುದಕ್ಕೆ ಆರಂಭಿಸಿದಾಗ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ಯೇಸು ಸ್ವಾಮಿಯನ್ನು ಭೇಟಿ ಮಾಡ್ತಾನೆ. ಒಬ್ಬ ವ್ಯಕ್ತಿ ಬಂದು ಯೇಸು ಸ್ವಾಮಿಯನ್ನು ಭೇಟಿ ಮಾಡುವಾಗ ಕಪೆರ್ನೌಮ್ ಎಂಬ ಸ್ಥಳದಲ್ಲಿ ಒಬ್ಬ ಶತಾಧಿಪತಿ ಅಂದ್ರೆ 100 ಸೈನಿಕರಿಗೆ ಒಬ್ಬ ನಾಯಕನು. 100 ಸೈನಿಕರಿಗೆ ನಾಯಕನಾದಂತ ಶತಾಧಿಪತಿ ಬಂದು ಯೇಸು ಸ್ವಾಮಿಯ ಬಳಿಗೆ ಆತನು ಕೇಳಿಕೊಳ್ಳುವಂತಹ ಸಂಗತಿ ಅಂದ್ರೆ, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಇದ್ದಾನೆಂದು ಹೇಳಿಕೊಳ್ಳುತ್ತಾರೆ. ಅವನು ಹೇಳ್ತಾನೆ, ಅವರು ತನ್ನ ಆಳು, ತನ್ನ ಕೈ ಕೆಳಗೆ ಕೆಲಸ ಮಾಡುವಂತಹ, ತನ್ನ ಕೈ ಕೆಳಗೆ ಉದ್ಯೋಗವನ್ನು ಮಾಡುವಂತಹ ಆಳಿಗೋಸ್ಕರವಾಗಿ ಶತಾಧಿಪತಿ ಯೇಸು ಸ್ವಾಮಿಯ ಬಳಿಗೆ ಬರ್ತಾನೆ. ಯೇಸು ಸ್ವಾಮಿಯ ಬಳಿಗೆ ಬಂದು ಭಿನ್ನವಿಸ್ತಾನೆ. ಭಿನ್ನವಿಸುವುದು ಮಾತ್ರವಲ್ಲದೆ ಅವರ ಆಳಿನ ಪಾರ್ಶ್ವವಾಯುವ ರೋಗವು ಸಹ ಗುಣವಾಗಬೇಕು ಎಂಬುದಾಗಿ ಹೇಳಿಕೊಳ್ತಾನೆ. ಆದರೆ ಯೇಸು ಸ್ವಾಮಿ ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ, ನಾನು ಬಂದು ಅವರನ್ನು ವಾಸ ಮಾಡುತ್ತೇನೆ ಎಂದು ಹೇಳ್ತಾನೆ. ಯೇಸು ಸ್ವಾಮಿ ಶತಾಧಿಪತಿ ಹೇಳ್ತಾನೆ, ನಾನು ನಿನ್ನ ಮನೆಗೆ ಬರ್ತೇನೆ, ಅಥವಾ ನಾನು ನಿನ್ನ ಆಳಿನ ಮನೆಗೆ ಬರ್ತೇನೆ, ಬಂದು ನಿನ್ನ ಆಳಿನ ಪಾರ್ಶ್ವವಾಯು ರೋಗವನ್ನು ಗುಣಪಡಿಸ್ತೇನೆ ಎಂಬುದಾಗಿ ಹೇಳಿ. ಇಲ್ಲಿ ಪಾರ್ಶ್ವವಾಯು ರೋಗದಿಂದ ಬಳಲುತ್ತಿರತಕ್ಕಂಥ ಆಳಿಗೋಸ್ಕರವಾಗಿ ತನ್ನ ಯಜಮಾನ ಭಿನ್ನವಿಸುವಂತಹ, ಕೇಳಿಕೊಳ್ಳುವಂತಹ, ಬೇಡುವಂತಹ, ತನ್ನ ಆಳು ಗುಣವಾಗಬೇಕು ಎನ್ನುವಂತಹ ಆಲೋಚನೆ, ಆ ಮನಸ್ಸು ಇಲ್ಲಿ ಶತಾಧಿಪತಿಗೆ ಇತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಯೇಸು ಸ್ವಾಮಿ ತಾನು ಅದ್ಭುತವನ್ನು ಮಾಡಬಲ್ಲೆ, ಮಹತ್ವಗಳನ್ನು ಮಾಡಬಲ್ಲೆ ಎಂಬುದಾಗಿ ಆ ದೇವರ ಮಹಿಮೆಯನ್ನು ತೋರ್ಪಡಿಸುವುದಕ್ಕಾಗಿ ಶತಾಧಿಪತಿಗೆ ಹೇಳ್ತೇನೆ, ನಾನು ನಿನ್ನ ಆಳಿನ ಮನೆಗೆ ಬರ್ತೇನೆ, ಅವನಿರುವಂತಹ ಸ್ಥಳಕ್ಕೆ ಬಂದು ಗುಣಪಡಿಸ್ತೇನೆ ಎಂಬುದಾಗಿ ಹೇಳುವಾಗ 8ನೇ ವಚನದಲ್ಲಿ ಹೇಳ್ತದೆ, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಏನು ಹೇಳ್ತಾನೆ? ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂಬುದಾಗಿ ಹೇಳ್ತಾನೆ. ನೀವು ದೇವರ ಸಮೀಪಕ್ಕೆ ಬಂದಿದೆ, ಆಗ ನಿಮ್ಮ ಸಮೀಪಕ್ಕೆ ಬರುತ್ತಾನೆ ಎಂಬುದಾಗಿ. ಹಾಗಾದ್ರೆ ಯೇಸುವಿನ ಹತ್ತಿರಕ್ಕೆ ಶತಾಧಿಪತಿ ಬಂದಾಗ ಶತಾಧಿಪತಿಗೆ ಯೇಸು ಸ್ವಾಮಿ ಹೇಳಿದ್ರೆ, ನಾನು ನಿನ್ನ ಆಳಿನ ಬಳಿಗೆ ನಾನು ಬರ್ತೇನೆ ಎಂಬುದಾಗಿ. ಆದರೆ ಅಲ್ಲಿಯೂ ಸಹ ಒಂದು ಒಳ್ಳೆಯ ಉತ್ತರವನ್ನು ಹೇಳ್ತಾನೆ ಶತಾಧಿಪತಿ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂಬ. ಯಾಕಂದ್ರೆ ಯೇಸು ಸ್ವಾಮಿ ಬಹಳ ಪರಿಶುದ್ಧನು, ಒಳ್ಳೆಯವನು. ಆತನು ದೇವರ ಪರಿಶುದ್ಧ ಸನ್ನಿಧಾನದಿಂದ ಹೊರಟು ಬಂದನಾದ ಕಾರಣ ಪಾಪಿಯಾದ ನನ್ನ ಮನೆಗೆ, ನನ್ನ ಆಳಿನ ಮನೆಗೆ, ಪಾಪಿಯಾದಂತಹ ನನ್ನ ಜೀವಿತದ ಆ ಸ್ಥಳಕ್ಕೆ ನೀವು ಬರುವುದು ಬೇಡ. ಹಾಗಾಗಿ ಅವನು ಹೇಳ್ತಾನೆ, ತನ್ನನ್ನು ತಗ್ಗಿಸಿಕೊಂಡು ಹೇಳ್ತಾನೆ, ತನ್ನನ್ನು ತಗ್ಗಿಸಿಕೊಂಡು ಹೇಳುವಂತಹ ಮಾತೇನೆಂದರೆ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನನ್ನು. ನೀನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಇಂತಹ ನಂಬಿಕೆ, ಇಂತಹ ವಿಶ್ವಾಸ, ಇಂತಹ ಭರವಸೆ, ನಿರೀಕ್ಷೆ ಕ್ರೈಸ್ತರಾದ ಜನರಲ್ಲಿ ಇದೆಯಾ? ಯಾಕಂದ್ರೆ ಶತಾಧಿಪತಿ ಅವನು ಆರಿಸಿಕೊಂಡಂತ ಇಸ್ರಾಯೇಲ್ ಜನಾಂಗಕ್ಕೆ ಸೇರಿದವನಲ್ಲ. ಆರಿಸಿಕೊಂಡಂತ ಯಹೂದ್ಯ ಜನರಿಗೆ, ಯಹೂದ್ಯ ಮತಕ್ಕೆ, ಧರ್ಮಕ್ಕೆ ಸೇರಿದವನಲ್ಲ. ಅವನು ಅನ್ಯ ಮತಸ್ಥರು ಇಲ್ಲವೇ ಯಹೂದ್ಯೇತರರು, ಇಸ್ರಾಯೇಲ್ ವಂಶಕ್ಕೆ ಸಂಬಂಧ ಪಡೆದವನು.
ಆದರೆ ಅವನಲ್ಲಿ ಅಂತಹ ನಂಬಿಕೆ, ಅಂತಹ ವಿಶ್ವಾಸವನ್ನು ಯೇಸು ಸ್ವಾಮಿ ಕಾಣ್ತಿದ್ದಾರೆ. ಅಲ್ಲಿ ಹೇಳ್ತಾರೆ, ನೀನು ನನ್ನ ಮನೆಗೆ ಬರಬೇಡ ಸ್ವಾಮಿ, ಯಾಕಂದ್ರೆ ನನ್ನ ಮನೆ ಪಾಪ ಕೃತ್ಯಗಳಿಂದ ತುಂಬಿರುವುದಾಗಿದೆ. ನಾನು ಅಪವಿತ್ರನು, ನನ್ನ ಯೋಗ್ಯತೆ ನಿನ್ನ ಯೋಗ್ಯತೆಗೆ ಸರಿಸಾಟಿಯಲ್ಲ, ನನ್ನ ವರ್ತನೆ ಸ್ವಭಾವಗಳು ನಿನ್ನ ಪವಿತ್ರತೆಗೆ ಸರಿಸಮಾನವಾಗಿ ಇಲ್ಲದ ಕಾರಣ ನೀನು ಬರುವಂತ ಅಗತ್ಯತೆ ಇಲ್ಲ. ನಿನ್ನ ಒಂದು ಮಾತು ನನಗೆ ಸಾಕು, ನಿನ್ನ ಒಂದು ಮಾತಿನ ಮೂಲಕವಾಗಿ ನನ್ನ ಆಳಿಗೆ ಗುಣವಾಗುತ್ತದೆ, ನನ್ನ ಆಳು ಗುಣ ಹೊಂದುತ್ತಾನೆ. ನಿನ್ನ ಮಾತು ಒಂದೇ ಒಂದು ಮಾತು ಸಾಕು, ಅದು ನನ್ನ ಆಳಿನ ವಿಷಯದಲ್ಲಿ ಅದು ನೆರವೇರುತ್ತದೆ ಎಂಬುದಾಗಿ ಹೇಳ್ತಾರೆ. ಆ ಮಾತು ಹೇಳಿದ ಮೇಲೆ ಅಲ್ಲಿದ್ದಂತಹ ಜನರೆಲ್ಲರೂ ಸಹ ಬೆಳೆಸಿ ಬೀಳ್ತಾರೆ. ಯೇಸು ಸ್ವಾಮಿಯು ಸಹ ಆತನು ಆಶ್ಚರ್ಯಪಡುವನಾಗಿದ್ದಾನೆ. ಯಾಕಂದ್ರೆ 9ನೇ ವಚನ ಹೇಳ್ತದೆ, ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂತದನ್ನು ಮಾಡು ಎಂಬುದಾಗಿ ಹೇಳಿದರೆ ಮಾಡುತ್ತಾನೆ. ತನ್ನ ಅಧಿಪತಿಯ ಆ ಉದ್ಯೋಗ, ತನ್ನ ಕೈ ಕೆಳಗಿರುವ ಆಳು, ಅವನ ಮಾತುಗಳ ವಿಷಯದಲ್ಲಿ ಅವನು ತಿಳಿಸುವನಾಗಿರ್ತಾನೆ. ಯಾಕಂದ್ರೆ ನೀನು ಒಂದು ಮಾತು ಹೇಳಿದ್ರೆ ಸಾಕು, ನಿನ್ನಿಂದ ಅಸಾಧ್ಯವಾದಂತಹ ಸಂಗತಿ ಯಾವುದೂ ಇಲ್ಲ, ನಿನ್ನಿಂದ ಆಗದೇ ಇರುವಂತಹ ಸಂಗತಿಗಳು ಈ ಲೋಕದಲ್ಲಿ ಯಾವುದೂ ಇಲ್ಲ. ಯಾಕಂದ್ರೆ ದೇವರು ಒಂದು ಮಾತಿನ ಮೇರೆಗೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ. ಬೆಳಕಾಗಲಿದ್ದಾಗ ಬೆಳಕ, ಕತ್ತಲಾಗಲಿದ್ದಾಗ ಕತ್ತಲಾಗ. ಇಡೀ ಸೃಷ್ಟಿಯನ್ನು ತನ್ನ ಮಾತಿನ ಮೇಲೆ ನಿರ್ಮಿಸಿದವನಾದ ಕಾರಣ ಯಹೂದ್ಯ ಜನರಾದಂತಹ ಆ ವ್ಯಕ್ತಿಗಳಿಗೆ, ಇಸ್ರಾಯೇಲ್ ವಂಶದವರಿಗೆ ಅಂತಹ ನಂಬಿಕೆ ಇಲ್ಲ. ಆದರೆ ಆ ವಂಶಕ್ಕೆ, ಆ ಧರ್ಮಕ್ಕೆ ಸೇರದಂತಹ, ಆ ಮತಕ್ಕೆ, ಆ ಧರ್ಮಕ್ಕೆ ಸೇರದಂತಹ ಶಾಲೆಗೆ ಹೇಳ್ತಾನೆ, ನೀವು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ. ಅವನಲ್ಲಿ ಸಕಾರಾತ್ಮಕ ಆಲೋಚನೆ ಇದೆ, ಸಕಾರಾತ್ಮಕವಾದಂತಹ ಮನೋಭಾವನೆ ಇದೆ. ಅವನು ಯಾವತ್ತೂ ಯೇಸುವಿನ ಮಾತಿನ ಮೇರೆಗೆ, ಯೇಸುವಿನ ಕಾರ್ಯಗಳನ್ನು ಅವನು ಸಂಶಯ ಪಡಲಿಲ್ಲ, ಸಂದೇಹ ಪಡಲಿಲ್ಲ, ಇಲ್ಲವೇ ಆಗುವುದಿಲ್ಲವೋ ಎಂಬುದಾಗಿ ಆತನು ಯಾವತ್ತೂ ತನ್ನ ಮನಸ್ಸಲ್ಲಿ ಅಂದುಕೊಳ್ಳಲಿಲ್ಲ. ಆದರೆ ಆತನು ಆಲೋಚನೆ ಮಾಡಿದ್ದೇನೆಂದ್ರೆ, ಯೇಸುವಿನ ಒಂದು ಮಾತು ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ. ಯೇಸುವಿನ ಒಂದೇ ಮಾತು ಸಾಕು, ನನ್ನ ಆಳಿಗೆ ಬೇಕಾದಂತಹ ಅಗತ್ಯತೆಯನ್ನು ದೇವರು ಪೂರೈಸ್ತಾನೆ ಯೇಸು ಸ್ವಾಮಿ ಮೂಲಕವಾಗಿ ಎಂಬುದಾಗಿ ಆತನು ತನ್ನನ್ನು ತಗ್ಗಿಸಿಕೊಳ್ತಾನೆ ಎಂದು ಯೇಸು ಸ್ವಾಮಿ ಮುಂದೆ, ಸ್ವಾಮಿ ನಾನು ಒಬ್ಬ ಆಳಿಗೆ ಹೋಗ್ತಾನೆ, ಬಾ ಅಂದ್ರೆ ಬರ್ತದೆ. ಒಬ್ಬನಿಗೆ ಕೆಲಸ ಮಾಡಿದ್ರೆ ಮಾಡ್ತಾನೆ, ಮಾಡಬೇಡ ಅಂದ್ರೆ ಮಾಡುವುದಿಲ್ಲ. ಹಾಗಾದ್ರೆ ನೀನು ಸಹ ಅಂಥವನಾಗಿದ್ದೀನಿ, ನೀನು ನನ್ನ ಯಜಮಾನ, ನೀನು ಇಡೀ ಮಾನವ ಕುಲಕ್ಕೆ ಯಜಮಾನನಾಗಿದ್ದೀನಿ, ಒಡೆಯನಾಗಿದ್ದೀನಿ. ನಿನ್ನ ಒಡೆಯವನ್ನು, ನಿನ್ನ ಮಾತನ್ನು ನೀನು ಹೇಳು, ನಿನ್ನ ಮಾತಿಗೆ ನಾವು ವಿಧೇಯರಾಗ್ತೇವೆ. ಇಡೀ ದುಷ್ಟಶಕ್ತಿಗಳು, ಸೈತಾನನು ಸಹ, ಅನಾರೋಗ್ಯವು ಸಹ ನಿನ್ನ ಮಾತಿಗೆ ವಿಧೇಯತೆಯಿಂದ ಕೇಳುತ್ತದೆ, ನಿನ್ನ ಮಾತಿಗೆ ಮನ್ನಣೆ ನೀಡುತ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಆಗ ಯೇಸು ಹೇಳ್ತಾನೆ, ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಯಾಕಂದ್ರೆ ತನ್ನ ಹುಟ್ಟೂರಾದಂತ, ತನ್ನ ಸ್ವಂತ ಊರಾದಂತ ನಜರೇತಿಗೆ ಯೇಸು ಸ್ವಾಮಿ ಹೋದಾಗ ಅವನ ಸ್ವಂತ ಜನರು ಅವನನ್ನು ಸೇರಿಸಿಕೊಳ್ಳುವುದಿಲ್ಲ. ಅವನ ಸ್ವಂತ ಜನರು ಅವನನ್ನು ತಿರಸ್ಕಾರ ಮಾಡ್ತಾರೆ. ಅವನು ಮಾಡುವಂತಹ ಅದ್ಭುತಗಳನ್ನು, ಮಹತ್ವಗಳನ್ನು, ಅವನ ಕಾರ್ಯಗಳನ್ನು, ಮಾತುಗಳನ್ನು, ಬೋಧನೆಗಳನ್ನು ಯಾರು ಸಹ ಕೇಳುವುದಿಲ್ಲ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಪ್ರವಾದಿಗೆ ತನ್ನ ಸ್ವಂತ ಸ್ಥಳದಲ್ಲಿ ಬೆಲೆ ಇಲ್ಲ, ಮರ್ಯಾದೆಯಿಂದ ಗೌರವ ಇಲ್ಲ. ಆದರೆ ತನ್ನ ಸ್ವಂತ ಜನರು ತಿರಸ್ಕರಿಸಿದಾಗ್ಯೂ, ತನ್ನ ಸ್ವಂತ ಪ್ರಜೆಗಳೇ ಇಲ್ಲವೇ ಸ್ವಂತ ಆರಿಸಿಕೊಂಡಂತಹ ಜನಾಂಗದವರೇ ತಿರಸ್ಕರಿಸಿದರೆ, ಇಲ್ಲಿ ತನ್ನ ಜನಾಂಗಕ್ಕೂ, ತನ್ನ ಧರ್ಮಕ್ಕೂ, ತನ್ನ ಜನರಾಗಿ ಬಾಳುವುದಕ್ಕೂ ಯೋಗ್ಯತೆ ಇಲ್ಲದಂತ ಒಬ್ಬ ವ್ಯಕ್ತಿ ಶಾಲೆಯನ್ನು ಹೇಳಿದಾನೆ, ನಿನ್ನ ಒಂದು ಮಾತು ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ. ಹಾಗಾದ್ರೆ ಬೇರೆ ಕ್ರೈಸ್ತರಾಗಿ ನಾವು ಬದುಕುತ್ತಾ ಇರುವಂತಹ ವೇಳೆ, ಕ್ರಿಸ್ತನ ಮಕ್ಕಳಾಗಿ, ಶಿಷ್ಯರಾಗಿ, ಅನುಯಾಯಿಗಳಾಗಿರುವಂತಹ ನಾವು, ನಮಗೆ ಆ ಶತಾಧಿಪತಿಗಿಂತಲೂ ಹೆಚ್ಚಾದಂತಹ ನಂಬಿಕೆ ನಮಗಿರಬೇಕು. ಅವನಿಗಿಂತಲೂ ದೊಡ್ಡ ನಂಬಿಕೆ, ಅವನಿಗಿಂತಲೂ ದೊಡ್ಡ ವಿಶ್ವಾಸ, ನಿರೀಕ್ಷೆಗಳು ನನ್ನ ನಿಮ್ಮೆಲ್ಲರ ಬದುಕಿನಲ್ಲಿ ಇರಬೇಕು. ನಮಗೂ ಅಂತಹ ಸಂದರ್ಭಗಳು, ಪರಿಸ್ಥಿತಿಗಳು ಒದಗಿ ಬಂದರೆ ಶತಾಧಿಪತಿಯಂತಹ ನಂಬಿಕೆ, ವಿಶ್ವಾಸ ನಮಗಿರಬೇಕು ವಿನಃ ಇಸ್ರಾಯೇಲ್ ಜನರಂತೆ ತಿರಸ್ಕರಿಸುವಂತಹ, ಇಲ್ಲವೇ ತುಚ್ಛೀಕಾರದಿಂದ, ಇಲ್ಲವೇ ಸೇರಿಸಿಕೊಳ್ಳದೆ ಹೋಗುವಂತಹ ಮನೋಭಾವನೆ ನಮಗಿರಬಾರದು. ಯೇಸು ಸ್ವಾಮಿಯ ಮಾತುಗಳನ್ನು, ದೇವರು ಮಾಡುವಂತಹ ಅದ್ಭುತಗಳನ್ನು, ದೇವರ ವಾಕ್ಯಗಳನ್ನು ನಾವು ತಿರಸ್ಕರಿಸಿ ಜೀವಿಸಿದರೆ ನಾವು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ವಾಕ್ಯವಾಗಿ ಹೇಳ್ತದೆ. 11ನೇ ವಚನದಲ್ಲಿ ಹೇಳ್ತಾನೆ, ಇದೆಲ್ಲ ನಿಮಗೆ ಹೇಳುವುದೇನೆಂದರೆ, 3
ಮೂಡಣ ಕೊಡುಗುಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ ಇಸಾಕ್ ಯಾಕೋಬ ಎಂಬ ಊಟಕ್ಕೆ ಹೋಗುವರು. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವುದೆಂಬುದಾಗಿ. ಯಾಕಂದ್ರೆ ದೇವರನ್ನು ನಂಬಿದಂತಹ, ಕ್ರಿಸ್ತನನ್ನು ನಂಬಿದಂತಹ ಪ್ರತಿಯೊಬ್ಬರಲ್ಲಿ ಈ ಶತಾಧಿಪತಿಗಿರುವಂತಹ ನಂಬಿಕೆ, ವಿಶ್ವಾಸ, ನಿರೀಕ್ಷೆ, ಭರವಸೆ ಇಲ್ಲದಿದ್ದರೆ ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನರು ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ, ಯೇಸುವಿನ ಅದ್ಭುತಗಳ ಮೇಲೆ, ಯೇಸು ಸ್ವಾಮಿಯ ಮಾತುಗಳ ಮೇಲೆ ನಂಬಿಕೆ, ವಿಶ್ವಾಸವಿಟ್ಟು ಜೀವಿಸ್ತಾ ಇರುವಂತಹ ಪ್ರತಿಯೊಬ್ಬರು ಸಹ ದೇವರ ರಾಜ್ಯಕ್ಕೆ ಸೇರ್ತಾರೆ. ಅಬ್ರಹಾಂ ಇಸಾಕ್ ಯಾಕೋಬರ ಸಂಗಡ ಊಟಕ್ಕೆ ಕೂಡುತ್ತಾರೆ ಎನ್ನುವಂಥದ್ದು ಅದು ದೇವರ ರಾಜ್ಯದ ಬಾಧ್ಯಸ್ಥಿಕೆಯಾಗಿರುತ್ತದೆ. ಪರಲೋಕ ರಾಜ್ಯಕ್ಕೆ ಅವರು ಸೇರುವಾಗ ಜೀವವೆಂಬ ಜಯಮಾಲೆಯನ್ನು ಹಾಕಿಸಿಕೊಂಡವರಾಗಿ ದೇವರ ರಾಜ್ಯದೊಳಗೆ ಅವರು ಬಾಧ್ಯಸ್ಥರಾಗುತ್ತಾರೆ ಎಂಬುದಾಗಿ ಯೇಸು ಹೇಳಿದರು. ಹಾಗಾದ್ರೆ ನಮ್ಮ ಬದುಕಿನಲ್ಲಿ ಕ್ರೈಸ್ತರಾಗಿ ನಾವು ಹಲವು ವರ್ಷಗಳಿಂದ ನಾವು ಬದುಕುತ್ತಾ ಇದ್ದೇವೆ, ಶತಮಾನಗಳಿಂದ ನಾವು ಬದುಕುತ್ತಾ ಇದ್ದೇವೆ, ಹಲವಾರು ವರ್ಷಗಳಿಂದ ನಾವು ಬದುಕುತ್ತಾ ಇದ್ದೇವೆ. ಹಾಗಾದ್ರೆ ನನ್ನ ನಿಮ್ಮೆಲ್ಲರ ನಂಬಿಕೆ ಎಷ್ಟಿದೆ? ನನ್ನ ನಿಮ್ಮೆಲ್ಲರ ವಿಶ್ವಾಸವಿಷ್ಟಿದೆ? ನನ್ನ ನಿಮ್ಮೆಲ್ಲರ ಭರವಸೆ, ನಿರೀಕ್ಷೆ ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ಎಷ್ಟರ ಮಟ್ಟಿಗೆ? ದೇವರು ಒಂದು ಮಾತು ಹೇಳುವಾಗ ನಾವು ಅದನ್ನು ಶಾಶ್ವತತೆ ಕೈಗೊಳ್ಳುವವರಾಗಿದ್ದೇವೆ. ನಾವು ಅನೇಕರು ಏನ್ ಮಾಡ್ತೇವೆ, ನಮಗೆ ಬಿ ಪಿ, ಸಕ್ಕರೆ ಕಾಯಿಲೆ ಅಥವಾ ಬೇರೆ ವಿಧವಾದಂತಹ ಕಾಯಿಲೆಗಳಿದ್ರೆ ನಾವೇನ್ ಮಾಡ್ತೇವೆ, ಸಕ್ಕರೆ ಕಾಯಿಲೆಯವರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಸಕ್ಕರೆ ಸಿಹಿ ಪದಾರ್ಥಗಳನ್ನು ಮುಟ್ಟುವುದಿಲ್ಲ. ಯಾಕೆ? ಬೇಗ ಬಟಾಕ ಕೊಡ್ತಾರೆ. ಹೌದಲ್ವಾ? ಹೌದಲ್ವಾ? ತಿಂದ್ರೆ ಬೇಗ ಸತ್ತೋಗ್ಬಿಡ್ತಾರೆ ಅಂತ. ಬಿ ಪಿ ಇರೋರು ಕೂದಿಸ್ತಾರೆ, ಬಿ ಪಿ ಅಂತ ಖಾರ, ಮಸಾಲೆ ಅಂತ ಯಾವುದನ್ನು ಬಿಟ್ಬಿಡ್ತಾರೆ. ನೋಡಿ, ಒಂದು ರೋಗಕ್ಕೋಸ್ಕರವಾಗಿ, ಸಾಯೋದಕ್ಕೋಸ್ಕರವಾಗಿ ಅಷ್ಟು ಭಯಪಟ್ಟು ತಿನ್ನುವ ಪದಾರ್ಥಗಳನ್ನು, ಕುಡಿಯುವ ಪದಾರ್ಥಗಳನ್ನು ಬಿಟ್ಬಿಡ್ತಾರೆ. ನಾನು, ನನ್ನ ಕುಟುಂಬ, ನನ್ನ ಸಂತತಿ, ನನ್ನ ಜನಾಂಗ, ನನ್ನ ಧರ್ಮ, ನನ್ನ ನೆರೆಯವರು ಪರಲೋಕ ರಾಜ್ಯಕ್ಕೆ ಸೇರುತ್ತದೆ ಅನ್ನುವಂತಹ ಆ ಭಯ ಯಾರಿಗಾದರೂ ಇದ್ದರೆ ಪಾಪಕೃತ್ಯಗಳನ್ನು ಮಾಡುವುದನ್ನು ಬಿಡಬೇಕು. ನಿತ್ಯ ಜೀವನ ಬೇಕಾದ್ರೆ, ಪರಲೋಕ ರಾಜ್ಯ ಬೇಕಾದ್ರೆ, ದೇವರ ರಾಜ್ಯದಲ್ಲಿ ನಾನು ಬಾಧ್ಯಸ್ಥನಾಗಬೇಕಾದ್ರೆ, ನಾನು ಬಾಧ್ಯಸ್ಥರಾಗಬೇಕಾದ್ರೆ ಪಾಪಕೃತ್ಯಗಳನ್ನು ನಾವು ತೊರೆದು ಬಿಡಬೇಕು. ನಾವು ಸಾಹಿತ್ಯ ಎನ್ನುವ ಭಯದಿಂದ ನಾವು ತಿನ್ನುವ ಪದಾರ್ಥಗಳನ್ನು, ಕುಡಿಯುವ ಪದಾರ್ಥಗಳನ್ನು ಬಿಡುತ್ತೇವೆ. ಆದರೆ ನಮ್ಮ ದೇಹದ ರಕ್ಷಣೆಗಿಂತಲೂ ಆತ್ಮದ ರಕ್ಷಣೆಗೋಸ್ಕರವಾಗಿ ಪರಲೋಕ ರಾಜ್ಯದಲ್ಲಿ ನಾವು ಸೇರಬೇಕೆನ್ನುವ ಆಲೋಚನೆಯಿಂದ ನಾವು ಯಾವ ಪಾಪಕೃತ್ಯಗಳನ್ನು ಮಾಡದೆ ಬಿಡುವುದಿಲ್ಲ. ದಿನನಿತ್ಯ ನಮ್ಮ ಪಾಪಕೃತ್ಯಗಳು ಹೆಚ್ಚಾಗ್ತಾನೆ ಇದೆ, ದಿನನಿತ್ಯ ನಮ್ಮ ಪಾಪಕೃತ್ಯಗಳು ಹೆಚ್ಚಾಗುತ್ತಲೇ ಹೋಗ್ತಾ ಇದೆ. ಆದರೆ ನಮಗೆ ಭಯವಿಲ್ಲ, ದೇವರ ಮೇಲಿನ ಭಯವಿಲ್ಲ, ದೇವರ ಮೇಲಿನ ವಿಧೇಯತೆ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾ ಇಲ್ಲ. ಇಲ್ಲಿ ಶತಾಧಿಪತಿಗೆ ಗೊತ್ತಿದೆ, ಯೇಸು ಸ್ವಾಮಿ ಒಂದು ಮಾತಿನಿಂದ ಗುಣವಾಗ್ತೀನಿ, ಯೇಸು ಸ್ವಾಮಿ ಒಂದು ಮಾತಿನಿಂದ ನನ್ನ ಕಷ್ಟವು ಪರಿಹಾರವಾಗುತ್ತದೆ, ಯೇಸು ಸ್ವಾಮಿ ಒಂದು ಮಾತಿನಿಂದ ಅನಾರೋಗ್ಯವು ಆರೋಗ್ಯದಲ್ಲಿ ಬರುತ್ತದೆ, ಯೇಸು ಸ್ವಾಮಿ ಒಂದು ಮಾತು ಸಾಕು ನನ್ನ ಅಸ್ವಸ್ಥತೆಯು ಸ್ವಸ್ಥವಾಗುತ್ತದೆ, ಯೇಸು ಸ್ವಾಮಿ ಒಂದು ಮಾತು ಸಾಕು ನನ್ನ ಗಾಯವು ಗುಣವಾಗುತ್ತದೆ. ಆ ಶತಾಧಿಪತಿಗೆ ಇರುವಂತಹ ಬುದ್ಧಿ, ಆ ಶತಾಧಿಪತಿಗೆ ಇರುವಂತಹ ತಿಳುವಳಿಕೆ ನನಗೂ ನಿಮಗೂ ಇರುವುದಾದರೆ ನಮ್ಮ ಬದುಕಿನಲ್ಲಿ ಇಂತಹ ಅದ್ಭುತಗಳನ್ನು ನಾವು ಅನುಭವಿಸ್ತೇವೆ, ಇಂತಹ ಮಹತ್ವಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅನುಭವಿಸ್ತೇವೆ. ನಮಗೂ ಸಹ ಇಂದು ಅನೇಕ ವಿಧವಾದಂತಹ ಕಷ್ಟಗಳು, ನಷ್ಟಗಳು, ವೇದನೆಗಳು, ಕಣ್ಣೀರುಗಳಲ್ಲಿ ಆಗಿದೆ. ಅನಾರೋಗ್ಯ ಸೋಂಕಿದೆ, ರೋಗ ರುಜಿನಗಳಲ್ಲಿ ಗಾಯಬಾಧಗಳಲ್ಲಿ ನಾವು ತುತ್ತಾಗಿದ್ದೇವೆ. ಎಲ್ಲರೂ ಶತಾಧಿಪತಿಗಿರುವಂತಹ ನಂಬಿಕೆಯಲ್ಲಿ, ಅಂತಹ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ಇಲ್ಲಿ ನಾವು ಪ್ರಾರಂಭದಲ್ಲಿ ಆ ಘಟನೆಯನ್ನು ನಿಮಗೆ ಹೇಳಿದಾಗ ಆ ಹುಡುಗರಿಗಿದ್ದಂತಹ, ಆ ಚಿಕ್ಕ ಹುಡುಗರಿಗಿದ್ದಂತಹ ನಂಬಿಕೆ, ವಿಶ್ವಾಸದ ಮೇಲೆ ನಮ್ಮ ಬದುಕಿನಿಂದ ನಾವು ಸಾಗಿದ್ದೇವೆ. ಯೋಚನೆ ಮಾಡಿರ್ಬೇರೆ. ಯಾಕಂದ್ರೆ ನನ್ನ ನಿಮ್ಮೆಲ್ಲರ ಬದುಕು ಆಧಾರವಾಗಿರುವಂಥದ್ದು, ನಿಂತಿರುವಂಥದ್ದು ದೇವರ ಮೇಲಿನ ನಂಬಿಕೆಯಲ್ಲಿ, ದೇವರ ಮೇಲಿನ ವಿಶ್ವಾಸದಲ್ಲೇ ಬೇರೆ. ಸಾಸಿವೆ ಕಾಳಿನಷ್ಟು ನಂಬಿಕೆ ದೇವರು ನಮ್ಮಿಂದ ಅಪೇಕ್ಷಿಸ್ತಾನೆ. ಹಾಗಾದ್ರೆ ಈ ಶತಾಧಿಪತಿಯಲ್ಲಿ ದೊಡ್ಡ ನಂಬಿಕೆ ಇದ್ದುದರಿಂದ ಅವನ ಆಣೆಗೆ ಯೇಸು ಸ್ವಾಮಿ ಹೇಳಿದ ಕೂಡಲೇ ಗುಣವಾಗುವಂತದಾಗಿದೆ. ಯಾಕಂದ್ರೆ 13ನೇ ವಚನ ಹೇಳ್ತದೆ, ನೀನು ನಂಬಿದಂತೆ ನಿನಗಾಗಲೇ ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ಹೇಳಿದಾಗ ಆ ಆಳಿಗೆ ಕೂಡಲೇ ಗುಣವಾಗ್ತದೆ. ಕೆಲವು ದಿವಸಗಳು, ಕೆಲವು ತಿಂಗಳು, ಕೆಲವು ವರ್ಷಗಳು ಹಿಡಿಯಲಿಲ್ಲ. ಹಾಗಾದ್ರೆ ನನ್ನ ನಿಮ್ಮೆಲ್ಲರ ವಿಧೇಯತೆಯ ಜೀವಿತ ಹೇಳಿದ್ದೇವೆ. ದೇವರ ವಾಕ್ಯಕ್ಕೆ ನಾವು ಎಷ್ಟು ವಿಧೇಯತೆಯಿಂದ ನಾವು ನಡಕೊಳ್ಳುತ್ತಿದ್ದೇವೆ, ದೇವರ ವಾಕ್ಯವನ್ನು ಎಷ್ಟು ನಮ್ಮ ದೈನಂದಿನ ಬಾಳ್ವೆಯಲ್ಲಿ ಸ್ಮರಿಸುತ್ತಿದ್ದೇವೆ, ಆ ವಾಕ್ಯವನ್ನು ನಾವು ಓದುತ್ತಿದ್ದೇವೆ, ಆ ವಾಕ್ಯದ ಪ್ರಕಾರ ನಾವು ಜೀವಿಸ್ತಾ ಇದ್ದೇವೆ.
ನಂಬಿಕೆಯಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ದೇವರ ಮೇಲೆ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗಿದೆಯಾ? ದೇವರನ್ನು ನಾವು ಆತನ ಕಾರ್ಯಗಳನ್ನು ಅಭ್ಯಾಸ ಮಾಡುವವರಾಗಿದ್ದೇವೆಯಾ? ಇಲ್ಲವೇ ಅವನ ಕಾರ್ಯಗಳಲ್ಲಿ ನಂಬಿಕೆ ಇಟ್ಟು ನಮ್ಮ ಜೀವಿತವನ್ನು ಸಾಗಿಸುತ್ತೇವೆ? ನಮಗೆ ಗುಣಪಡಿಸಲಾದಂತ ಅನೇಕ ರೋಗ ರುಜಿನಗಳು ಕಾಯಿಲೆಗಳಿದ್ದರೂ ಸಹ ದೇವರ ಒಂದು ಮಾತು ಸಾಕು, ಅದರಿಂದ ಗುಣವಾಗುವುದಕ್ಕೆ ಸಾಧ್ಯ. ವೈದ್ಯರನ್ನು ಕೈ ಬಿಡಬಹುದು. ರಿಪೋರ್ಟ್ಗಳಿರಲಿ, ಬ್ಲಡ್ ರಿಪೋರ್ಟ್ ಇರಲಿ, ಯಾವುದೇ ಟೆಸ್ಟ್ಗಳಿರಲಿ ಅಥವಾ ಯಾವುದೇ ರೀತಿಯ ಪರೀಕ್ಷೆಗಳಿರಲಿ, ನಾವು ಒಳಪಡುವಂತಹ ವೈಜ್ಞಾನಿಕವಾದಂತಹ ತಂತ್ರಜ್ಞಾನದ ವರದಿಗಳು ನಮ್ಮನ್ನು ಕೈಬಿಟ್ಟರು, ವೈದ್ಯರು ನಮ್ಮನ್ನು ಕೈಬಿಟ್ಟರು, ಜನರು ನಮ್ಮನ್ನು ಕೈಬಿಟ್ಟರು, ದೇವರು ನಮ್ಮನ್ನು ಎಂದಿಗೂ ಕೈಬಿಟ್ಟರು. ಕರ್ತನಲ್ಲಿ ಪಡುವ ಪ್ರಯಾಸ ಎಂದಿಗೂ ನಿಷ್ಫಲವಾಗುವುದಿಲ್ಲ. ಹಾಗಾದ್ರೆ ಫಲ ಕಾಣುವುದಾಗಿದೆ. ನೀವು ದೇವರ ಮೇಲೆ ನಂಬಿಕೆ ಇಡ್ರಿ, ದೇವರನ್ನು ಆತುಕೊಳ್ಳ್ರಿ, ದೇವರನ್ನು ಹೊಂದಿಕೊಳ್ಳ್ರಿ. ದೇವರು ಒಂದೇ ಒಂದು ಮಾತು ಸಾಕು ಎಂಬುದಾಗಿ ನೀವು ನೆನೆಸ್ರಿ. ಅಷ್ಟು ನೆನೆಸುವುದಾದರೆ, ಅಷ್ಟು ನಂಬಿಕೆಯಿಂದ ನೀವು ಜೀವಿಸುವುದಾದರೆ, ಅಷ್ಟು ನಿರೀಕ್ಷೆಯಿಂದ ನೀವು ವಿಶ್ವಾಸವಿಟ್ಟು ಭರವಸೆ ಇಟ್ಟು ನಿರೀಕ್ಷೆ ಇಟ್ಟು ನೀವು ಬದುಕುವುದಾದರೆ ನಿಮ್ಮ ಬದುಕಿನಲ್ಲೂ ಸಹ ದೇವರು ಅದ್ಭುತಗಳನ್ನು ಮಾಡ್ತಾನೆ, ದೇವರು ಮಹತ್ವಗಳನ್ನು ಮಾಡ್ತಾನೆ. ನಿಮ್ಮಿಂದ ಅಸಾಧ್ಯವಾದವುಗಳನ್ನು ನಿಮ್ಮ ಮೂಲಕವೇ ಸಾಧ್ಯವಾಗುವಂತೆ ಮಾಡ್ತಾನೆ. ನಿಮ್ಮಿಂದ ಆಗದಂತ ಕಾರ್ಯಗಳನ್ನು ನಿಮ್ಮ ಮೂಲಕವೇ ಆಗುವಂತೆ ಮಾಡ್ತಾನೆ. ನಿಮ್ಮನ್ನು ಹೀಯಾಳಿಸುವವರ ಮುಂದೆ ಅವರು ಮೇಲೆ ನಿಲ್ತಾನೆ. ನಿಮ್ಮನ್ನು ಅವಮಾನಪಡಿಸುವವರನ್ನೇ ನಿಮ್ಮನ್ನು ಸನ್ಮಾನಿಸುವಂತೆ ಮಾಡ್ತಾನೆ. ನಿಮ್ಮನ್ನು ತಿರಸ್ಕಾರ ಮಾಡುವವರೇ ನಿಮ್ಮನ್ನು ಸ್ವೀಕಾರ ಮಾಡುವಂತೆ ದೇವರು ನಿಮ್ಮನ್ನು ಆ ರೀತಿಯಲ್ಲಿ ನಿಮ್ಮ ಬದುಕನ್ನು ನಡೆಸ್ತಾನೆ. ಅದು ಯಾವಾಗ ದೇವರ ಮಾತಿಗೆ ನಾವು ವಿಧೇಯತೆಯಿಂದ ಬದುಕುವಾಗ, ದೇವರು ಈ ಪಾಪಕೃತ್ಯಗಳನ್ನು ಮಾಡಬೇಡ ಎಂಬುದಾಗಿ ಹೇಳಿದ್ರೆ ನಾವು ಮಾಡಬಾರದು. ದೇವರು ಈ ಮಾರ್ಗದಲ್ಲಿ ನಡೆಯಬೇಡ ಎಂಬುದಾಗಿ ಹೇಳಿದ್ರೆ ನಾವು ನಡೆಯಬಾರದು. ದೇವರು ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳುವಾಗ ನಾವು ಆ ರೀತಿ ಪ್ರಾರ್ಥನೆ ಮಾಡಬೇಕು. ದೇವರು ವಾಕ್ಯದಂತೆ ನೀವು ಜೀವಿಸಬೇಕೆಂಬುದಾಗಿ ಹೇಳುವಾಗ ಆ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು. ಆ ವಿಧೇಯತೆಯ ಜೀವಿತ ನಮ್ಮಲ್ಲಿದ್ದಾಗ ದೇವರ ಮೇಲೆ ನಾವು ನಂಬಿಕೆ, ನಮ್ಮ ದೈನಂದಿನ ಪ್ರಾರ್ಥನೆ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕು. ದೇವರ ಮೇಲೆ ನಂಬಿಕೆ ವಿಶ್ವಾಸ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕು. ಆಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಾನೆ. ದೇವರು ನಮ್ಮ ಕೂಗನ್ನು ಕೇಳ್ತಾನೆ. ನಮ್ಮ ಮೊರೆಗಳನ್ನು ಲಾಲಿಸಿ ಸದುತ್ತರವನ್ನು ತನ್ನ ಪರಲೋಕದ ದ್ವಾರದಿಂದ ತೆರೆದು ಮಾತು ಹೇಳ್ತಾನೆ. ಅದು ಆ ಊರಿನ ಇಲ್ಲವೇ ಗ್ರಾಮಸ್ಥರು ಪ್ರಾರ್ಥನೆಗಾಗಿ ಆಲಯದಲ್ಲಿ ಕೂಡಿ ಬಂದಂತಹ ಸಂದರ್ಭದಲ್ಲಿ ಅವರ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾನೆ. ದೇವರಲ್ಲಿ ಪ್ರಾರ್ಥನೆ ಮಾಡಿದಂತಹ ಹುಡುಗರಿಗಾಗಲಿ ಅಂತಹ ವ್ಯಕ್ತಿಗಳಿಗಾಗಲಿ ಅಪಹಾಸ್ಯ ಮಾಡಿದವರಿಗೆ ತಿರುಗೇಟು ನೀಡುವುದಕ್ಕೆ, ಅವರನ್ನು ಅವಮಾನಪಡಿಸುವುದಕ್ಕೆ ಮಳೆಯನ್ನು ಸುರಿಸ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಮಳೆಗೋಸ್ಕರವಾಗಿ ಪ್ರಾರ್ಥಿಸಿದಂಥವರಿಗೆ ಮಳೆಯನ್ನು ಸಹ ಒದಗಿಸ್ತಾನೆ. ಎಂದು ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ, ನನ್ನ ನಿಮ್ಮೆಲ್ಲ ಬಾಳ್ವೆಯು ಜೀವಿತವು ಈ ಶಾಲೆಯಲ್ಲಿರುವಂತಹ ನಂಬಿಕೆಯೋಪಾದಿಯಲ್ಲಿ ವಿಶ್ವಾಸೋಪಾದಿಯಲ್ಲಿ ಇರುವುದಾದರೆ ನೀವು ಹಾಗೆಯೇ ಪ್ರಾರ್ಥನೆ ಮಾಡಿ ದೇವರ ಮಾತಿಗೆ ನಿಮ್ಮನ್ನು ಹೀಯಾಳಿಸುವುದಕ್ಕೆ, ನಿಮ್ಮನ್ನು ಅವಮಾನಪಡಿಸುವುದಕ್ಕೆ, ಇಲ್ಲವೇ ನಿಮ್ಮ ಬದುಕನ್ನು ಕಂಡು ಟೀಕೆ ಮಾಡುವುದಕ್ಕೆ ಅನೇಕ ಜನರು ನಿಮ್ಮ ಮಧ್ಯದಲ್ಲಿರ್ತಾರೆ. ಆದರೆ ಅವರ ಮಧ್ಯದಲ್ಲೇ ನಿಮ್ಮನ್ನು ಉದ್ಧರಿಸುವುದಕ್ಕೂ ಮೇಲಕ್ಕೆತ್ತುವುದಕ್ಕೂ ನಿಮ್ಮನ್ನು ಉನ್ನತಿಗೆ ನಡೆಸುವುದಕ್ಕೆ ದೇವರು ನಿಮ್ಮ ಪರವಾಗಿದ್ದಾರೆ. ನೀವು ದೇವರ ಪರವಾಗಿದ್ದರೆ ಸಾಕು. ನೀವು ದೇವರನ್ನು ಸನ್ಮಾನಿಸಿದರೆ ದೇವರು ನಿಮ್ಮನ್ನು ಸನ್ಮಾನಿಸ್ತಾನೆ. ನೀವು ಯಥಾರ್ಥವಾಗಿ ದೇವರಿಗೆ ಮೊರೆ ಇಡುವುದಾದರೆ ದೇವರು ನಿಮ್ಮ ಹತ್ತಿರದಲ್ಲಿ ಎದ್ದುಕೊಂಡು ನಿಮಗೆ ಉತ್ತರವನ್ನು ನೀಡುವುದಾಗಿದ್ದಾರೆ. ಆಗ ಮಾತ್ರ ನಿಮ್ಮ ಬದುಕಿಗೆ ಸರಿಯಾದ ಉತ್ತರ ಸಿಗುವುದಕ್ಕೆ ಸಾಧ್ಯ. ನೀವು ಕೇವಲ ಕ್ರೈಸ್ತರೆಂಬುದಾಗಿ ನಾಮಕಾವಸ್ಥೆಯಲ್ಲಿ ತೋರಿಕೆಯಲ್ಲಿ ನೀವು ಜೀವಿಸಬೇಡ್ರಿ, ಅದನ್ನು ಕಾರ್ಯದ ರೂಪದಲ್ಲಿ ನೀವು ತೋರಿಸಿ. ಯಾಕಂದ್ರೆ ಜನರನ್ನು ಮಾತಿನಿಂದ ಮಾತ್ರ ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ದೂರ ಎಂಬುದಾಗಿ ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯ 8ನೇ ವರ್ಷದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ. ಮತ್ತಾಯ 15:8ರಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ನಾವು ಮಾನಸಾಂತರದಿಂದ ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ದೇವರನ್ನು ನಾವು ಸ್ಮರಿಸುವಾಗ, ದೇವರಲ್ಲಿ ನಾವು ನಂಬಿಕೆಯನ್ನು ವಿಶ್ವಾಸವಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಬೇಕು. ರಕ್ತ ಕುಸುಮ ರೋಗವು ವಾಸಿಯಾಗುವುದು ಹೇಗೆ? ಉಡುಪಿನ ಗೊಂಡೆಯನ್ನು ಎಷ್ಟು ಹೇಳಿದ್ರೆ ನನ್ನಿಂದ ಏನೋ ಶಕ್ತಿ ಹೊರಟಿದ್ದಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ನಾವು ನೀವು ನಂಬುವಂತ ರೀತಿ, ನಾವು ನೀವು ದೇವರ ಮಾರ್ಗದಲ್ಲಿ ಬದುಕುವ ರೀತಿ, ನಾವು ನೀವು ದೇವರ ವಾಕ್ಯದಂತೆ ಜೀವಿಸುವ ರೀತಿಯನ್ನು ದೇವರು ನಮ್ಮಿಂದ ಬಯಸ್ತಾರೆ. ನಾವು ಗರ್ವದಿಂದ ಅಹಂಕಾರದಿಂದ ನಾವು ಮಾತ್ರ ದೇವರಾಜ್ಯಕ್ಕೆ ಸೇರಬೇಕು. ಕ್ರೈಸ್ತರಿಂದ ನಾವು ದೇವರಾಜ್ಯಕ್ಕೆ ಸೇರುವುದಿಲ್ಲ. ಕ್ರೈಸ್ತರೆನ್ನುವಂತ ಹೆಸರಿಟ್ಟುಕೊಂಡ್ರೆ ಆದಾಯಕ್ಕೆ ನಾವು ದಿನಂಪ್ರತಿ ವಾರಕ್ಕೊಂದಾವೃತ್ತಿ ನಾವು ಬರುವಂತದಲ್ಲ. ಅದನ್ನು ತಕ್ಕ ರೀತಿಯಲ್ಲಿ ನಮ್ಮ ನಡೆಗಳಿಂದ, ನುಡಿಗಳಿಂದ, ನಮ್ಮ ಕ್ರಿಯೆಗಳಿಂದ ಪರಸ್ಪರ ನೆರೆಯುವುದಕ್ಕೆ, ಸಹ ಮಾಡುವುದಕ್ಕೆ ಬದುಕುವಾಗ
ಆ ಸಂದರ್ಭದಲ್ಲಿ ನನ್ನ ನಿಮ್ಮೆಲ್ಲರ ನಂಬಿಕೆ ದೇವರ ಮೇಲೆ ಎಷ್ಟು ಆಳವಾಗಿ ದೃಢವಾಗಿ ಗಟ್ಟಿಯಾಗಿದೆ ಎನ್ನುವಂಥದ್ರ ಮೇರೆಗೆ ನನ್ನ ನಿಮ್ಮೆಲ್ಲರ ಪ್ರಾರ್ಥನೆಗೆ ಜೀವನಕ್ಕೆ ಉತ್ತರಿಸ್ತಾನೆ, ಆಶೀರ್ವದಿಸ್ತಾನೆ, ಮಹತ್ವಗಳನ್ನು ಅದ್ಭುತಗಳನ್ನು ಮಾಡ್ತಾನೆ. ಸಂಶಯದಿಂದ ನೀವು ಬದುಕುವುದು ಬೇಡ, ಸಂದೇಹದಿಂದ ನೀವು ಪ್ರಾರ್ಥಿಸುವುದು ಬೇಡ, ನಂಬಿಕೆಯಿಂದ ದೃಢ ನಿರೀಕ್ಷೆಯಿಂದ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ. ದೇವರು ಈ ದಿನ ನಿಮಗೆ ಉತ್ತರ ಕೊಡದಿದ್ರು ನಾಳಿನ ದಿನ ನಿಮ್ಮನ್ನು ಉತ್ತರಿಸುವನಾಗಿದ್ದಾನೆ. ಯಾಕಂದ್ರೆ ಇಂದು ನಿಮಗೆ ಉತ್ತರ ಕೊಡದಿದ್ರು ನಾಳಿನ ದಿನ ಉತ್ತರ ಕೊಡುವಂತಹ ರೀತಿ ನೀವು ಬಯಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಹೆಚ್ಚಾದ ಆಶೀರ್ವಾದಗಳೊಂದಿಗೆ ದೇವರು ನಿಮಗೆ ಉತ್ತರಿಸ್ತಾ ಇದ್ದಾರೆ. ನಿಮ್ಮ ಬದುಕಿನಲ್ಲಿ ದೇವರ ವಾಕ್ಯಕ್ಕೆ ವಿಧೇಯತೆ, ತಿನ್ನುವ ಕುಡಿಯುವ ವಿಷಯದಲ್ಲಿ ಎಷ್ಟು ಭಯಪಟ್ಟು ಅನಾರೋಗ್ಯಕ್ಕೆ, ಅಸೌಖ್ಯಕ್ಕೆ, ಅಸ್ವಸ್ಥತೆಗೆ, ಕಾಯವಾದಗಳಿಗೆ ನಾನು ತುತ್ತಾಗಿ ನಾನು ಮರಣ ಹೊಂದುತ್ತೇನೆ, ಸತ್ತು ಹೋಗುತ್ತೇನೆ ಎಂಬ ಭಯ ಎಷ್ಟಿದೆಯೋ ಅದಕ್ಕಿಂತಲೂ ಮಿಗಿಲಾಗಿ ಹೆಚ್ಚಾದಂತ ಭಯವು ಪಾಪಕೃತ್ಯಗಳನ್ನು ಮಾಡುವುದರಿಂದ ನನಗೆ ಕಾಯವಾದಗಳು ಹೆಚ್ಚಾಗುತ್ತದೆ, ನನಗೆ ರೋಗ ರುಜಿನಗಳು ಹೆಚ್ಚಾಗುತ್ತವೆ, ಕಷ್ಟ ಸಂಕಟಗಳು ಹೆಚ್ಚಾಗುತ್ತವೆ, ನಾನು ನಿತ್ಯ ನರಕದಲ್ಲಿ ಸೇರಿದ್ದಾನೆ, ದೇವರ ರಾಜ್ಯದಲ್ಲಿ ನಾನು ಸೇರುವುದಕ್ಕೆ ಸಾಧ್ಯವಿಲ್ಲ, ದೇವರ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ, ದೇವರ ಮಹೋಪಕಾರಗಳನ್ನು, ಮಹತ್ವಗಳನ್ನು, ಅದ್ಭುತಗಳನ್ನು ನಾನು ಪಡೆಯುವುದಕ್ಕೆ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಭಯ ಭಕ್ತಿಯ ಜೀವಿತ ನಿಮ್ಮಲ್ಲಿರುತ್ತದೆ. ಅದು ಮಾತ್ರ ದೇವರು ನಿಮ್ಮನ್ನು ಕನಿಕರಿಸ್ತಾನೆ, ದೇವರು ನಿಮಗೆ ದಯ ತೋರಿಸ್ತಾನೆ. ಆ ಆಳು ಆತನ ನಂಬಿಕೆಗೆ ಅನುಸಾರ ನೀನು ನಂಬಿದಂತೆ ಆಗಲಿ ಎಂಬುದಾಗಿ ಆ ಒಂದು ಮಾತು ಹೇಳಿದ ಕೂಡಲೇ ಆ ಆಳಿಗೆ ಪಾರ್ಶ್ವವಾಯು ರೋಗ ಗುರುವಾಗುತ್ತದೆ. ಆದರೆ ಆ ಕಾಲದಲ್ಲಿ ಆ ಪರಿಸ್ಥಿತಿಯಲ್ಲಿ ಕುಷ್ಠರೋಗ, ಪಾರ್ಶ್ವವಾಯು ರೋಗ ಎನ್ನುವಂಥದ್ದು ಕೂಡಲೇ ವಾಸಿಯಾಗುವಂತಹ ಇಲ್ಲವೇ ವಾಸಿಯಾಗುವಂತಹ ಕಾಯಿಲೆ ಅಲ್ಲ. ಅದಾದರೂ ಸಹ ಯೇಸು ಸ್ವಾಮಿಯ ಆ ಒಂದು ಮಾತು ಇಡೀ ಸೃಷ್ಟಿಯನ್ನು ನಿರ್ಮಿಸಬಲ್ಲಂತಹ ಮಾತಾಗಿದೆ, ಅನಾರೋಗ್ಯದಿಂದ ಆರೋಗ್ಯಕ್ಕೆ ನಡೆಸುವಂತಹ ಮಾತಾಗಿದೆ, ಅಸ್ವಸ್ಥತೆಯಲ್ಲಿ ಇರುವವರಿಗೆ ಸ್ವಸ್ಥತೆಯನ್ನು ನೀಡುವಂತಹ ಮಾತಾಗಿದೆ, ಕಷ್ಟದಲ್ಲಿ ಇರುವವರನ್ನು ಉತ್ತರಿಸಿ ಮೇಲೆತ್ತುವಂತಹ ಮಾತಾಗಿದೆ. ಆ ಮಾತುಗಳನ್ನು ನೀವು ಕೇಳಬೇಕಾದರೆ ನೀವು ವಿಧೇಯತೆಯಿಂದ ವಾಕ್ಯದ ಪ್ರಕಾರ ಜೀವಿಸಬೇಕು. ನಿಮ್ಮ ಪ್ರಾರ್ಥನೆಗಳು ನಂಬಿಕೆ ವಿಶ್ವಾಸದಿಂದಿರಬೇಕು. ಮನುಷ್ಯರಿಗೆ ಭರವಸೆ ಬಿಡುವುದಕ್ಕಿಂತ, ಮಾನವರಲ್ಲಿ ಇಲ್ಲವೇ ಅವರನ್ನು ನೆಚ್ಚಿ ಅವರ ಹಿಂದೆ ಹೋಗುವುದಕ್ಕಿಂತ, ಪ್ರಭುಗಳಲ್ಲಿ ನೀವು ಭರವಸೆ ಬಿಟ್ಟು ಅವರ ಹಿಂದೆ ಹೋಗುವುದಕ್ಕಿಂತ, ವೈದ್ಯರ ಕೈಕಾಲುಗಳನ್ನು ಹಿಡಿಯುವುದಕ್ಕಿಂತ, ಮನುಷ್ಯರ ಕೈಕಾಲುಗಳನ್ನು ಹಿಡಿಯುವುದಕ್ಕಿಂತ, ದೇವರಿಗೆ ನಮಸ್ಕರಿಸಿ ಪ್ರಣಾಮಗಳನ್ನು ಸಲ್ಲಿಸಿ ಅಡ್ಡಬಿದ್ದು ಅವರನ್ನು ಪೂಜಿಸಿ ಸ್ಮರಿಸಿ ಅವರ ವಾಕ್ಯಕ್ಕೆ ವಿಧೇಯತೆಯಿಂದ ಜೀವಿಸುವುದಾದರೆ ನಿಮ್ಮ ಪ್ರಾರ್ಥನೆಗಳಿಗೆ ನಿಜವಾಗಿಯೂ ಸತ್ಯವಾಗಿಯೂ ಉತ್ತರಿಸ್ತಾನೆ. ನಿಮ್ಮ ಬದುಕಿನಲ್ಲೂ ಸಹ ಅಸಾಧ್ಯವಾದಂತಹ ಕಾರ್ಯಗಳನ್ನು ಸುಲಭವಾದಂತಹ ರೀತಿಯಲ್ಲಿ ಸಾಧ್ಯವಾಗಿಸ್ತಾನೆ. ಆರ್ಡಿನರಿ ಕೆಲಸಗಳನ್ನು ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡ್ತಾನೆ, ನ್ಯಾಚುರಲ್ ಆಗಿರುವಂತಹ ಕಾರ್ಯಗಳನ್ನು ಸೂಪರ್ ನ್ಯಾಚುರಲ್ ಆಗಿ ಮಾಡ್ತಾನೆ. ನಿಮ್ಮಿಂದ ಯಾವುದು ಆಗುವುದಿಲ್ಲ ಎಂಬುದಾಗಿ ನೀವು ನೆಲೆಸ್ತಿರೋ, ನಿಮ್ಮ ಜನ ನೆಲೆಸ್ತಾರೋ ಅದು ನಿಮ್ಮಿಂದಲೇ ಆಗುವಂತೆ ದೇವರು ಮಾಡ್ತಾನೆ. ನಿಮ್ಮ ನಂಬಿಕೆ ವಿಶ್ವಾಸ ದೇವರ ಮೇಲೆ ಮಾತ್ರ ಇರಲಿ. ನಿಮ್ಮ ಬದುಕು ದೇವರ ವಾಕ್ಯದ ಪ್ರಕಾರವೇ. ಹೇಗೆ ಆ ಶತಾಧಿಪತಿ ಒಬ್ಬ ಆಡಿನ ವಿಷಯದಲ್ಲಿ, ತನ್ನ ಯಜಮಾನನ ವಿಷಯದಲ್ಲಿ ಕನಿಕರವುಳ್ಳವನಾಗಿ, ದಯವುಳ್ಳವನಾಗಿ, ಸಲಹೆಯುಳ್ಳವನಾಗಿರುವೆ, ಮಮಕಾರವುಳ್ಳವನಾಗಿ, ಪ್ರೀತಿಯುಳ್ಳವನಾಗಿ ಅವನು ಗುಣಮಾಗಬೇಕೆಂಬುದಾಗಿ ಆಶಪಟ್ಟನು. ನಮ್ಮ ಕೈಗಳಿರುವಂತಹ ಯಾವುದೇ ವ್ಯಕ್ತಿಗಳನ್ನು ಸಹ ನಾವು ತಿರಸ್ಕರಿಸದೆ, ಕೀಳರಿಮೆಯಿಂದ ಕೆಳಮಟ್ಟದಿಂದ ಅವರನ್ನು ಕಾಣದೆ ಅವರನ್ನು ಸಹ ಸಂಗ್ರಹಿಸುವ, ಅವರಿಗೂ ಸಹ ಗುಣಮಾಗಬೇಕೆಂಬ ಮನುಷ್ಯನನ್ನು ಹೇಳಿರುವಂತಹ ಮಾತುಗಳನ್ನು, ದೇವರ ವಾಕ್ಯವನ್ನು ಮಾಡುವಂಥದ್ದನ್ನು ಮಾಡೋಣ, ಮಾಡಬಾರದು ಇರುವಂಥದ್ದನ್ನು ನಾವು ಮಾಡಲಿರೋಣ. ದೇವರು ಆಗ ನಮ್ಮನ್ನು ಮೆಚ್ಚುತ್ತಾನೆ, ನಮ್ಮ ವ್ಯಕ್ತಿತ್ವಗಳನ್ನು ಕಾರ್ಯಗಳನ್ನು ಮೆಚ್ಚುತ್ತಾನೆ, ನಮ್ಮ ಬದುಕನ್ನು ಮೆಚ್ಚುತ್ತಾನೆ. ಕೇವಲ ಹೆಸರಿನ ಮೂಲಕ ನಾವು ಕ್ರೈಸ್ತರು ಎಂಬುದಾಗಿ ಸಾರುವಂಥವರಲ್ಲ, ಬದಲಾಗಿ ನಮ್ಮ ಕೃತ್ಯಗಳು, ನಮ್ಮ ಮಾತುಗಳು, ನಮ್ಮ ವರ್ತನೆಗಳು, ಸ್ವಭಾವಗಳು ಇತರ ಜನಾಂಗದವರಿಗೆ ಅದು ಸಾಕ್ಷಿಯಾಗಿರಬೇಕಾದರೆ ನಮ್ಮ ಒಳ್ಳೆ ಕಾರ್ಯಗಳನ್ನು ನೋಡುವಂಥ ಇತರ ಜನಾಂಗದವರು ನಮ್ಮ ಕಾರ್ಯಗಳನ್ನು, ನಮ್ಮ ಜೀವಿತವನ್ನು ಕಂಡು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾರೆ, ಕೊಂಡಾಟಗಳನ್ನು ಮಾಡ್ತಾರೆ, ನಮ್ಮ ಬಳಿಗೂ ಬರ್ತಾರೆ, ದೇವರ ಬಳಿಗೆ ಸಹ ಬರುವವರಾಗಿರ್ತಾರೆ. ನಮ್ಮ ನಂಬಿಕೆಯ ಜೀವಿತ, ವಿಶ್ವಾಸದ ಜೀವಿತ, ಆತ್ಮಗಳನ್ನು ಗೆಲ್ಲುವಂತಹ, ಆತ್ಮಗಳನ್ನು ರಕ್ಷಿಸುವಂತಹ ಜೀವಿತವಾದರೆ ವಿನಃ ಆತ್ಮಗಳನ್ನು ನರಕಕ್ಕೆ ಇಲ್ಲವೇ ಬೇರೆ ಕಡೆ ತಳ್ಳುವಂತಹ, ಬೇರೆ ಕಡೆ ವಾಲುವಂತಹ ರೀತಿಯಲ್ಲಿ ನಮ್ಮ ಬದುಕು ಎಂದಿಗೂ ಆಗಿರಬಾರದು. ನಮ್ಮ ಬದುಕು ಶತಾಧಿಪತಿಯಾದ ನಂಬಿಕೆಯಂತೆ, ಜೀವಿತದಂತೆ, ವರ್ತನೆಯಂತೆ ಆಗಿ ನಿಮ್ಮ ಬದುಕಿನಲ್ಲಿ ಅದ್ಭುತ ಮಹತ್ವಗಳು ಹೇರಳವಾಗಿ ಆಳವಾಗಿ ನಡೆಯಲಿ. ದೇವರ ನಾಮಕ್ಕೆ ಮಹಿಮೆಯನ್ನು ತರಲಿ. ದೇವರನ್ನು ಈ ಮಾರ್ಗದಲ್ಲಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಲಿ. ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸುವ ಹಾಗೆ ಒಂದು ತಮಿಳಿನ ಗೀತೆಯನ್ನು ಹಾಡುವಾಗ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸುವ.
ಎಲ್ಲ ಒಳ್ಳೆ ಬದಲಾವಣೆಗಳ ಕುರಿತ ಮೂಲಗಳಿಗೆ ಪರಿಗಣನೆ ಬರಲ್ಲ ಸ್ವಾಮಿಯನ್ನು ಕೊಟ್ಟಂತೆ ಬರೆಯುವುದನ್ನು ಸ್ವೀಕರಿಸಿ ಮಾಡಿ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ನಾವು ಸೌಲಭ್ಯ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಪ್ರಬೋಧನಸ್ಸು ನಮಗೆ ಇನ್ನಷ್ಟು ಹೆಚ್ಚಿಸಿ ನಾವು ಸನ್ನಿಧಾನಕ್ಕೆ ಎಚ್ಚರಿಕೆಯಿಂದ ಬದುಕಾರವಾಗಿ ನಮಗೆ ಆಶೀರ್ವಾದವನ್ನು ಅವಶ್ಯಕತೆ ಕೇಳಿದ ವಾಕ್ಯಾನುಸಾರವಾಗಿ ನಮ್ಮ ನಂಬಿಕೆ ವಿಶ್ವಾಸ ಪ್ರೀತಿ ಮಮತೆ ವಾತ್ಸಲ್ಯ ನಿರೀಕ್ಷೆಗಳು ನೀನೇ ಆಧರಿಸುತ್ತದೆ ನಿನ್ನ ನಂಬಿಕೆ ನಿನ್ನ ಮಾತುಗಳು ನಿನ್ನ ವಾಕ್ಯದ ಅನುಸಾರವಾಗಿ ನಾವು ಜೀವಿಸುವುದಕ್ಕೆ ನಾವು ಶಕ್ತರಾಗಿದ್ದೇವೆ ನಮ್ಮನ್ನು ಬಲಪಡಿಸು ನಮ್ಮನ್ನು ಉತ್ತರಿಸು ನಮಗೆ ಅಗತ್ಯವಿರುವಂತಹ ಎಲ್ಲ ಆಶೀರ್ವಾದಗಳನ್ನು ನೀನು ಒದಗಿಸು ನಮ್ಮ ಬದುಕಿನಲ್ಲೂ ಸಹ ನಾವು ಅದ್ಭುತಗಳನ್ನು ಮಹತ್ವಗಳನ್ನು ಅನುಭವಿಸುವುದಕ್ಕೆ ನಮ್ಮ ದೇಹದ ರಕ್ಷಣೆಗೆ ಮಾತ್ರವೇ ಆತ್ಮರಕ್ಷಣೆಗೆ ಮುಖ್ಯವಾಗಿ ನಾವು ಜೀವಿಸುವ ಹಾಗೆ ಅಶ್ರಾಂತಹ ನಂಬಿಕೆ ನಮ್ಮೆಲ್ಲರಿಗೂ ಮಾತ್ರ ಕೇವಲ ನಾವು ನಿನ್ನ ಹೆಸರನ್ನು ಹೇಳಿಕೊಂಡು ಬದುಕುವಲ್ಲ ಕ್ರೈಸ್ತರೆಂಬಂತ ಹೆಸರಿನವಾಗಿ ನಾಮಕಾವಸ್ಥೆಯಲ್ಲಿ ತೋರಿಕೆಯಲ್ಲಿ ನಾವು ಬದುಕುವಾಗಲೇ ಅರ್ಥಗರ್ಭಿತವಾಗಿ ಅದರ ಬೇದರಿಗೆ ಸಾಕ್ಷಿಯಾಗಿ ನಾವು ಕಾರ್ಯರೂಪದಲ್ಲಿ ವ್ಯಕ್ತಿತ್ವದಲ್ಲಿ ನಮ್ಮ ಸ್ವಭಾವದಲ್ಲಿ ನಾವು ತೋರಿಸುವಂತಹ ಮಕ್ಕಳಾಗಿ ನಮಗೆ ಸಹಾಯವನ್ನು ಅಂದಿಸುವ ನಮ್ಮ ಜೀವಿತ ನಿನಗೆ ನಮ್ಮ ವಾಕ್ಯಕ್ಕೆ ನಿಜಕ್ಕೆ ಬೇರೆಯಲ್ಲಿ ನಿನ್ನ ವಾಕ್ಯಾನುಸಾರವಾಗಿ ನಾವು ಜೀವಿಸಿ ನಮ್ಮ ಬದುಕಿನಲ್ಲೂ ಸಹ ನಮಗಿರುವಂತಹ ಅನಾರೋಗ್ಯದ ಆರೋಗ್ಯ ಅಸೌಖ್ಯದಿಂದ ಸೌಖ್ಯಕ್ಕೆ ಅಸ್ವಸ್ಥತೆಯಿಂದ ನಮ್ಮ ಸ್ವಸ್ಥತೆಗೆ ನಡೆಸಬೇಕಾಗಿ ಹೇಳುತ್ತೇವೆ ನಮ್ಮ ಬದುಕಿನಲ್ಲಿ ನಮ್ಮಿಂದ ಆದಂತಹ ಕಾರ್ಯಗಳು ನಿನ್ನ ಮೂಲಕವಾಗಿ ನಾವು ಆಲಿಸುತ್ತೇವೆ ಅದನ್ನು ಸಾಧಿಸುವುದಕ್ಕೆ ನಮಗೆ ಬಲವು ಶಕ್ತಿಯು ಸಾಮರ್ಥ್ಯವು ಚೈತನ್ಯವಾಗಿದೆ
ಅನಾರೋಗ್ಯದ ಸೋದರರು ಮಾಡಿ ಪ್ರಾರ್ಥಿಸ್ತೇವೆ. ಶ್ರೀಮತಿ ಅಣ್ಣಯ್ಯ ತೆರೆಸಾ ಅವರು ಸುಖವಾಗಿ ಪ್ರಾರ್ಥಿಸ್ತೇವೆ. ಜ್ವರದ ಸೋದರಿ ನಿನ್ನ ಕೃಪೆಯಲ್ಲಿ ನಿನ್ನ ಸ್ವಸ್ಥ ಹಸ್ತವಿಟ್ಟು ಗುಣಪಡಿಸು. ತೆಗೆದುಕೊಳ್ಳುವಂತ ಔಷಧವನ್ನು ಅವರ ಆರೋಗ್ಯಕ್ಕೆ ಚೇತರಿಕೆ ಮಾಡಿ, ಶಕ್ತಿ ಸಾಮರ್ಥ್ಯ ಬಲವನ್ನು ಹೆಚ್ಚುವಂತೆ ಮಾಡಿ. ನಿನ್ನ ಕೃಪೆಯನ್ನು ಅವರು ಹೊಂದಿ ನಾಡುವುದರಿಂದ ಆರಾಧನೆಯಲ್ಲಿ ಆಲಯಕ್ಕೆ ಭಾಗಿಯಾಗಿ ಒದಗಿಸುವ ಹಾಗೆ ಅವರ ಅಸ್ವಸ್ಥತೆಯನ್ನು ಹೋಗಲಾಡಿಸಿ ನೀನು ಅವರಿಗೆ ನಾಮದಲ್ಲಿ ಸ್ವಸ್ಥ ನೀಡುವುದಾಗಿ ತಿಳಿಸುವ. ಅದು ಶಾಂತಿ ಹೇಳಿದ ಮಾತು ನಿನ್ನ ಒಂದು ಮಾತು ನನಗೆ ಸಾಧಿಸುವ. ನೀನು ನನ್ನ ಹಾಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿರುವಾದ ಕಾರಣ ಸ್ವಾಮಿ ಸಹೋದರಿ ನಿನ್ನ ಒಂದು ಮಾತು ನಿನ್ನ ಸ್ವಸ್ಥ ಹಸ್ತದ ಸ್ಪರ್ಶ ಹಾಗೆ ಗುಣಪಡಿಸುವುದಾಗಿಸುವ. ಅಂತಹ ಜೀವನೆ ನಮ್ಮನ್ನು ಸಹ ನಡೆಸಿ ನಿನ್ನ ಒಂದು ಮಾತು ನಮ್ಮ ಜೀವಿತವು ಪಾವನವಾಗುತ್ತಿವೆ. ನಮ್ಮ ಅಧಿಕದ ಘಟನೆಗಳು ಹಿತಕರವಾಗಿ ನಡೆಯುವಂತಾಗಿ ಆಶೀರ್ವಾದಕ್ಕೆ ಪಾತ್ರವಾಗಿ ನಮ್ಮಲ್ಲಿರುವಂತಹ ಎಲ್ಲ ಅನಾನುಕೂಲಗಳು ಸೌಕರ್ಯಗಳೆಲ್ಲವೂ ಸಹ ಅನುಕೂಲಗಳಿಂದ ಸೌಕರ್ಯಗಳಿಂದ ನಾವು ತುಂಬಿದರಾಗಿರುವುದು ನೀನೇ ನಮಗೆ ಇಷ್ಟಕಾರನಾಗಿದ್ದು ನಮ್ಮನ್ನು ಉದ್ಧರಿಸುವ. ನಮ್ಮ ನಂಬಿಕೆ ಬಂದು ನಮ್ಮ ವಿಶ್ವಾಸ ದೃಢ ನಿರೀಕ್ಷೆಯ ವಿಶ್ವಾಸದ ನಂಬಿಕೆಯ ಆ ಎಲ್ಲ ಜೀವಿತ ನಿತ್ಯಕಾಲವು ನಿನಗೆ ಮಾತ್ರ ಅನ್ಯವಾಗಿದ್ದು ಅನೇಕ ಆತ್ಮಗಳು ನಿನ್ನ ಸಹವಾಸಕ್ಕೆ ನಿನ್ನ ಸತ್ಸಂಬಂಧಕ್ಕೆ ನಡೆಸುವಂತ ರೀತಿಯಲ್ಲಿ ನಮ್ಮ ಬಾಳ್ವೆಯಲ್ಲಿ ಮಹಿಮೆಯನ್ನು ಹೊಂದಿದ್ದು ನಿನಗೆ ಮಹಿಮೆಯು ಕಾಣು ನಿತ್ಯಕಾಲವು ಸದಲಿದ್ದಾಗಿ ನಮ್ಮನ್ನು ನಮಗೆ ಹಾಗೂ ಪ್ರವಾಸಗಳೆಲ್ಲವೂ ನಿನಗೆ ಸಮರ್ಪಿಸ್ತೇವೆ. ಈ ಕಾರಣಗಳನ್ನು ಸಹ ನಿನಗೆ ಸಮರ್ಪಿಸ್ತೇವೆ. ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಕೇಳಿ ನಿನ್ನ ಸನ್ನಿಧಾನದಿಂದ ನಮಗೆ ಉತ್ತರಿಸಿ ನಮ್ಮ ಅಗತ್ಯಗಳನ್ನು ಪೂರೈಸುವುದಾಗಿ ಯೇಸು ಸ್ವಾಮಿ ಉದಾಹರಣೆಯಲ್ಲಿ ಈ ಪ್ರಾರ್ಥನೆಯನ್ನು ಹೇಳ್ತೇನೆ. ಅವೆಲ್ಲರಿಗೂ 240ನೇ ಸಂಗೀತ ನಡೆಸಿನ ಯೇಸುದತ್ತ ಲೋಕಾರಣ್ಯ ಜಾತಿ 240ನೇ ಸಂಗೀತ. ದೇವರ ಆಶೀರ್ವಾದವು ನಂಬಿಕೆ ಹೊಂದಿಕೊಳ್ಳಿ. ಕರುಣೆಯುಳ್ಳ ದೇವರ ಕೃಪಾಶ್ರಯಕ್ಕೂ ಆತನ ಹಸ್ತವೇ ಪಾಲನ್ನು ನಾನು ಒಪ್ಪಿಸಿಕೊಳ್ತೇನೆ.
ತಂದೆ ಕುಮಾರ ಪುತ್ರ ಸರ್ವಶ್ರೀ ಆಶೀರ್ವಾದ ಸದಾ